ಜಿಲ್ಲಾಡಳಿತ ಭವನ ಆವರಣದಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕೆ ಅಸ್ತು ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಸಚಿವ ಸುಧಾಕರ್ ಶ್ರಮ ಹರ್ಷ ವ್ಯಕ್ತಪಡಿಸಿದ ದಲಿತ ಮುಖಂಡರು. ರಾಷ್ಟ್ರೀಕೃತ ಬ್ಯಾಂಕ್ನಿಂದ ಗ್ರಾಹಕರಿಗೆ ವಂಚನೆ, ಬ್ಯಾಂಕ್ ಸಿಬ್ಬಂದಿಯಿಂದಲೇ ಸುಮಾರು 2.5 ಕೋಟಿ ನಗದು ಚಿನ್ನಾಭರಣ ಕಳವು. ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಡ್ಡ ಮತದಾನ, 6 ಸದಸ್ಯರಿಗೆ ಕಾಂಗ್ರೆಸ್ ಪಕ್ಷ ವಿಪ್ ಜಾರಿ, 7 ದಿನಗಳ ಕಾಲ ತಡೆಯಾಜ್ಞೆ ನೀಡಿ ತಾತ್ಕಾಲಿಕ ರಿಲೀಫ್ ಕೊಟ್ಟ ನ್ಯಾಯಾಲಯ. ನಕಾಶೆಯಲ್ಲಿರುವ ಬಂಡಿದಾರಿ ಗುರುತಿಸಿ ಕೃಷಿ ಜಮೀನುಗಳಿಗೆ ರಸ್ತೆ ಕಲ್ಪಿಸುವಂತೆ ಸರ್ಕಾರ ಆದೇಶ, ಒತ್ತುವರಿ ತೆರವಿಗೆ ಹೊಸಹುಡ್ಡೆ ಗ್ರಾಮದ ಕೆಲ ಒತ್ತುವರಿದಾರರಿಂದ ಅಡ್ಡಿ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಸ್ಥಾಪನೆ ಬಗ್ಗೆ ದಲಿತ ಮುಖಂಡರು ಹಾಗೂ ಅಂಬೇಡ್ಕರ್ ಆಶಾವಾದಿಗಳ ಬಹುದಿನಗಳ ಕನಸಾಗಿತ್ತು. ಇದೀಗ ಕನಸು ನನಸಾಗುವ ಸಮಯ ಕೂಡಿ ಬಂದಿದೆ. ಈ ಕುರಿತು ಒಂದು ವರದಿ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಶಿಲ್ಪಿಯು. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ 1.5 ದಶಕ ಕಳೆದರೂ ಸಹ ಜಿಲ್ಲೆಯ ಆಡಳಿತ ಶಕ್ತಿ ಕೇಂದ್ರವಾಗಿರುವ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಸ್ಥಾಪನೆಗೆ ಯಾರೂ ಸಹ ಮುಂದಾಗಿರಲಿಲ್ಲ. ಅಲ್ಲದೆ ಅಂಬೇಡ್ಕರ್ ಅವರ ಪ್ರತಿಮೆ ಸ್ಥಾಪನೆ ದಲಿತ ಮುಖಂಡರು ಹಾಗೂ ಅಂಬೇಡ್ಕರ್ ಆಶಾವಾದಿಗಳ ಬಹುದಿನಗಳ ಬೇಡಿಕೆಯಾಗಿತ್ತು. ಅಂದಹಾಗೆ ಶಾಸಕ ಪ್ರದೀಪ್ ಈಶ್ವರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವಿಡಿದು ಮತ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ರು. ಅಂಬೇಡ್ಕರ್ ಅವರ ಆಶಯಗಳನ್ನು ಎತ್ತಿ ಹಿಡಿಯುತ್ತೇನೆ ಹಾಗೂ ದಲಿತರು ಹಾಗೂ ಶೋಷಿತ ಸಮುದಾಯದವರ ಪರ ನಿಲ್ಲುತ್ತೇನೆ ಎಂದು ಪ್ರಮಾಣ ಸಹ ಮಾಡಿದ್ರು. ಅಂದು ಅವರ ಮಾತಿನಂತೆ ಶಾಸಕನಾಗಿ ಆಯ್ಕೆಯಾದಾಗಿನಿಂದಲೂ ಸಹ ದಲಿತರ ಪರ ಕಾಳಜಿ ಮತ್ತಷ್ಟು ಹೆಚ್ಚಾಗಿದೆ. ಅದರಂತೆ ಶೋಷಿತ ಸಮುದಾಯದ ಪರ ಇಂದಿಗೂ ಸಹ ನಿಂತು ಅಭಿವೃದ್ಧಿ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಜನರನ್ನು ಮೆಚ್ಚಿಸಿ ಗೆದ್ದ ಧೀಮಂತ, ನೊಂದ ಜನರ ಕಣ್ಣೀರ ಬರೆಸುವ ನೋಡು ಕ್ರಾಂತಿಯ ನೇತಾರ, ಜನನಾಯಕ ಜನನಾಯಕ ಜನಸೇವೆಯೇ ನಿನಗಾಯಕ. ನಮ್ಮ ಹೆಸರು ನಾಗೇಶ್ ಅಂತ, ದಲಿತ ಮುಖಂಡರು, ನಂದಿ ಗ್ರಾಮದವರು. ಮಾನ್ಯ ಶಾಸಕರು ಈ ಕ್ಷೇತ್ರದಲ್ಲಿ ಗೆದ್ದ ನಂತರ ಅಂಬೇಡ್ಕರ್ ಫೋಟೋವನ್ನು ಗೆದ್ದ ಮೇಲೆ ಎತ್ತಿ ತೋರಿಸಿ ನಾವು ಅಂಬೇಡ್ಕರ್ ಪರವಾಗಿದ್ದೀರಿ, ಬಡಬಗ್ಗರ ಪರವಾಗಿದ್ದೀರಿ, ದೀನ ದಲಿತರ ಪರವಾಗಿದ್ದೀರಿ ಅಂತ ಅವತ್ತೇ ತೋರಿಸಿರ್ತಾರೆ. ಆದರೆ ಈ 15 ವರ್ಷ ಆಯಿತು ನಮ್ಮ ಜಿಲ್ಲೆಯಾಗಿ. ಜಿಲ್ಲಾ ಕಚೇರಿ ಮುಂದೆ ಅಂಬೇಡ್ಕರ್ ಪುತ್ಥಳಿಯನ್ನು ನಿರ್ಮಾಣ ಮಾಡಲು ನಮ್ಮ ದಲಿತ ಕುಟುಂಬಗಳು ಮತ್ತು ದಲಿತ ಮುಖಂಡರ ಬಹುದಿನಗಳ ಬೇಡಿಕೆಯಾಗಿತ್ತು, ಕನಸಾಗಿತ್ತು. ಆ ಕನಸನ್ನು ಇವತ್ತು ಮಾನ್ಯ ಶಾಸಕರ ಬಳಿ ನಾವು ಮನವಿ ಮಾಡಿದ ತಕ್ಷಣ ಅವರು ಸ್ಪಂದಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಶಿಫಾರಸು ಮಾಡಿರ್ತಾರೆ. ಜಿಲ್ಲಾಧಿಕಾರಿಗಳು ಮಾನ್ಯ ಶಾಸಕರ ಮನವಿಯನ್ನು ಪುರಸ್ಕರಿಸಿ ಶೀಘ್ರದಲ್ಲೇ ಅಂಬೇಡ್ಕರ್ ಪುತ್ಥಳಿಯನ್ನು ನಿರ್ಮಾಣ ಮಾಡಲು ಒಪ್ಪಿರುತ್ತಾರೆ. ಇಂಥ ಶಾಸಕರು ನಮಗೆ ಇರುವುದು ನಮ್ಮ ದಲಿತರ ಮತ್ತು ಬಡಬಗ್ಗರ ಹಿಂದುಳಿದವರ ಪುಣ್ಯ ಆಗಿರುತ್ತದೆ. ಸುಮಾರು 19 ವರ್ಷ ಆಗ್ತಾ ಬಂತು ಜಿಲ್ಲೆಯಾಗಿ, ಯಾರೂ ಮಾಡಲಿಲ್ಲ. ಈಗ ನಮ್ಮ ಶಾಸಕರಿಗೆ ನಾವು ಬೇಡಿಕೆ ಇಕ್ಕಿದ್ವಿ. ನಮ್ಮ ದಲಿತ ಸಂಘಟನೆಗಳ ಕಡೆಯಿಂದ, ದಲಿತ ಸಮುದಾಯಗಳ ಕಡೆಯಿಂದ ಎಲ್ಲ ನಾವು ಬೇಡಿಕೆ ಇಕ್ಕಿದ್ವಿ. ಇವತ್ತು ನಮ್ಮ ಪ್ರದೀಪ್ ಈಶ್ವರ್ ಸರು ಅದರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಅನುಮತಿ ಪಡೆದಿದ್ದಾರೆ. ಅದರಿಂದ ತುಂಬ ಸಂತೋಷದ ವಿಚಾರ. ನಮ್ಮ ದಲಿತ ಸಂಘಟನೆಗಳಿಗೆಲ್ಲ ಇವಾಗ ಸಂತೋಷದ ವಿಚಾರ. ಈ ಒಂದು ಸುದ್ದಿ ಅತಿ ಶೀಘ್ರದಲ್ಲೇ ನಾವು DC ಕಚೇರಿಯಲ್ಲಿ ಆವರಣದ ಒಳಗಡೆ ಪುತ್ಥಳಿ ನಿರ್ಮಾಣ ಮಾಡಬೇಕಂತ ಮನವಿ. ಈಗ ನಮ್ಮ ದಲಿತ ಸಮುದಾಯದ ಕಡೆಯಿಂದ ನಮ್ಮ ಶಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸಬೇಕು. ಯಾಕಂದರೆ ಬಹುದಿನಗಳ ಬೇಡಿಕೆ ಇದು ನಮ್ಮ ಸಮುದಾಯಗಳ ಕಡೆಯಿಂದ ಇತ್ತು. 19 ವರ್ಷದಿಂದ ಯಾರೂ ಈಡೇರಿಸಿರಲಿಲ್ಲ. ಈ ದಿನ ಅದು ನಮ್ಮ ಪ್ರದೀಪ್ ಈಶ್ವರ್ ಸರು ದಲಿತರ ಪರ ಇರೋದರಿಂದ ನಮಗೆ ತುಂಬ ಸಂತೋಷದ ಸುದ್ದಿ ತಂದುಕೊಟ್ಟಿದ್ದಾರೆ. ಕೆಲವೇ ದಿನಗಳಲ್ಲಿ ಈ ಪುತ್ಥಳಿನ ಅನಾವರಣ ಮಾಡಿದ್ದಕ್ಕೆ ನಮ್ಮ ಸಮುದಾಯಗಳ ಕಡೆಯಿಂದ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸಿ.
ಜಿಲ್ಲಾಡಳಿತ ಭವನದ ಮುಂದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಅವರ ಬಳಿ ದಲಿತ ಸಂಘಟನೆಗಳು ಮುಖಂಡರು ಮನವಿ ಮಾಡಿದರು. ಮನವಿಯನ್ನ ಆಲಿಸಿದ ಅವರು ತಮ್ಮ ರಾಜಕೀಯ ಗುರುಗಳಾದ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಕಿವಿಗೆ ಹಾಕಿದ್ದು ಅವರ ಮೂಲಕ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಇದೀಗ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿ ಪ್ರತಿಮೆ ಸ್ಥಾಪನೆಗೆ ಗ್ರೀನ್ ಸಿಗ್ನಲ್ ದೊರೆತಿದೆ. ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರು ಒಂದು ಪತ್ರವನ್ನು ನಮಗೆ ಕೊಟ್ಟಿದ್ದಾರೆ. ಜಿಲ್ಲಾಡಳಿತ ಭವನದ ಮುಂದೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪ್ರತಿಮೆ ಹಾಗೂ ಮಹಾತ್ಮ ಗಾಂಧೀಜಿಯವರ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕೆಂಬತಕ್ಕಂಥ ವಿಷಯದಲ್ಲಿ ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ಆ ಪತ್ರದ ಮೇಲೆ ನಾನು PWD ಇಲಾಖೆಯವರಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದೀನಿ. ಏಕೆಂದರೆ ನಮ್ಮ ಜಿಲ್ಲಾಡಳಿತದ ಭವನದ ಮುಂದೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಲಿಕ್ಕೆ ಬೇಕಾದಂಥ ಒಂದು ನೀಲಿನಕ್ಷೆ ಇರ್ಬೋದು ಹಾಗೂ ಎಸ್ಟಿಮೇಟು ಎಷ್ಟಾಗುತ್ತೆ ಅಂತೇಳಿ ಅದನ್ನು ಲೆಕ್ಕಾಚಾರ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ಪತ್ರವನ್ನು ರವಾನೆ ಮಾಡಿದ್ದೀವಿ. ಆಲ್ರೆಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರ ಗಮನಕ್ಕೂ ಕೂಡ ಇದನ್ನು ತಂದಿದ್ದೀವಿ. ಮೊನ್ನೆ ನಡೆದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಮತ್ತು ಬಾಬು ಜಗಜೀವನರವರ ಜಯಂತಿಯ ಆಚರಣೆಯ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದಂಥ ಕಾಲಕ್ಕೆ PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಕೂಡ ಇದ್ದರು ಆ ಸಭೆಯಲ್ಲಿ. ಹಾಗಾಗಿ ಪತ್ರವನ್ನು ಕೂಡ ಬರೆದಿದ್ದೀವಿ, ಅವರಿಗೆ ತಿಳಿಸಿದ್ದೀವಿ. ಅವರು ಕೂಡಲೇ ಏನು ಜಿಲ್ಲಾಡಳಿತದ ಭವನದ ಮುಂದೆ ನಿರ್ಮಾಣ ಮಾಡ್ತಕ್ಕಂಥ ಈ ಪ್ರತಿಮೆಗಳಿಗೆ ತಗಲ್ತಕ್ಕಂಥ ಅಂದಾಜು ವೆಚ್ಚ ಎಷ್ಟಾಗುತ್ತೆ, ಆ ನೀಲಿನಕ್ಷೆಯನ್ನು ತಯಾರಿ ಮಾಡ್ತಕ್ಕಂಥದ್ದು ಇದೆಲ್ಲದೂ ಕೂಡ ಮಾಡಿ ನಮಗೆ ಸಬ್ಮಿಟ್ ಮಾಡಿದರೆ ಅದನ್ನು ಮತ್ತೆ ನಾವು ಸರ್ಕಾರಕ್ಕೆ ಕಳಿಸಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ತೀವಿ. ಸಮಯ ಬೇಕಾಗುತ್ತೆ ಏಕೆಂದರೆ ಅವರು ಬ್ಲೂ ಪ್ರಿಂಟ್ ಹಾಕಬೇಕು, ಅದಕ್ಕೆ ತಗಲ್ತಕ್ಕಂಥ ವೆಚ್ಚವನ್ನು ಅಂದಾಜು ಮಾಡಬೇಕು, ಮತ್ತು ಸಂಬಂಧಿಸಿದಂಥ ಇಲಾಖೆಗಳಿಂದ ಅನುಮತಿಯನ್ನು ಪಡ್ಕೊಳ್ಬೇಕು, ಆಮೇಲೆ ಅನುದಾನವನ್ನು ನಾವು ಸರ್ಕಾರದಿಂದ ಪಡ್ಕೊಳ್ಬೇಕು. ಹಾಗಾಗಿ ಇಷ್ಟೆಲ್ಲ ಕೆಲಸಗಳಿರೋದ್ರಿಂದ ಸಮಯ ಬೇಕಾಗುತ್ತೆ. ನಾವು ಹಂತವಾಗಿ ಶೀಘ್ರವಾಗಿ ಈ ಒಂದು ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಕೆಲಸ ಮಾಡ್ತೀವಿ. ಇನ್ನು ಶಾಸಕ ಪ್ರದೀಪ್ ಈಶ್ವರ್ ಪ್ರಯತ್ನಕ್ಕೆ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಸಾಥ್ ಕೊಟ್ಟು ಕ್ಷೇತ್ರದ ಅಭಿವೃದ್ಧಿಗೆ ಜೋಡೆತ್ತುಗಳಾಗಿ ನಿಂತಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಕಾರ್ಯಕ್ಕೆ ದಲಿತ ಮುಖಂಡರು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಮುನ್ರಾಜು ಅಂತ, ಚಿಕ್ಕಬಳ್ಳಾಪುರ ತಾಲೂಕು ದಲಿತ ಸಂಘಟನೆ ಒಬ್ಬ ಕಾರ್ಯಕರ್ತ ನಾನು. ಇವತ್ತಿನ ವಿಚಾರ ಏನಂದರೆ, ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಮಾಡಬೇಕಂದ್ಬಿಟ್ಟು ತುಂಬ ದಿವಸಗಳಿಂದ ಈ ಚಿಕ್ಕಬಳ್ಳಾಪುರದ ಸಮಸ್ತ ನಾಗರಿಕರೆಲ್ಲರೂ, ಕೇವಲ ದಲಿತರು ಮಾತ್ರ ಅಲ್ಲ, ಎಲ್ಲ ಜಾತಿ ಜನಾಂಗದ ಎಲ್ಲ ಮುಖಂಡರ ಒಂದು ಬೇಡಿಕೆಯಾಗಿತ್ತು. ಆ ಬೇಡಿಕೆಯನ್ನು ಇವತ್ತು ಈಡೇರಿಸಬೇಕಂತ ಮಾನ್ಯ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿರ್ತಾರೆ. ಜಿಲ್ಲಾಧಿಕಾರಿಗಳು ಮನವಿಯನ್ನು ಸ್ವೀಕರಿಸಿ ಶೀಘ್ರದಲ್ಲೇ ಅದನ್ನು ಒಂದು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಈ ಒಂದು ವಿಚಾರವಾಗಿ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿಗೆ, ಯಾವುದೇ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಪ್ರಪಂಚದಾದ್ಯಂತ ತುಂಬ ಅತಿ ಹೆಚ್ಚು ಓದಿರ್ತಕ್ಕಂಥ ವ್ಯಕ್ತಿ, ಅತ್ಯಂತ ಶ್ರೇಷ್ಠವಾದ ಸಂವಿಧಾನವನ್ನು ಭಾರತ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಅಂಥ ವ್ಯಕ್ತಿಯನ್ನು ಈ ದಿವಸ ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅವರ ಪ್ರತಿಮೆಯನ್ನು ಅನಾವರಣ ಮಾಡಬೇಕಂತ ಬೇಡಿಕೆ ಇಕ್ಕಿದ್ದಾರಲ್ವ, ನಮ್ಮ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸರ್ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಈ ದಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಾವರಣ ಮಾಡಿದ್ರೆ ಇಡೀ ಈ ಜಿಲ್ಲೆಗೆ ಒಂದು ಹೆಮ್ಮೆ, ರಾಜ್ಯಕ್ಕೆ ಒಂದು ಹೆಮ್ಮೆ, ಇಡೀ ದೇಶಕ್ಕೆ ಒಂದು ಹೆಮ್ಮೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಎತ್ತಿ ಹಿಡಿಯೋದರಲ್ಲಿ ಬಹುಶಃ ನಾನು ಕಂಡಂತೆ ಇಡೀ ಕರ್ನಾಟಕ ರಾಜ್ಯದ 224 ಶಾಸಕರಲ್ಲಿ ಬಹುತೇಕವಾಗಿ ಬಾಬಾ ಸಾಹೇಬರ ತತ್ವ ಸಿದ್ಧಾಂತಗಳನ್ನು ಹೆಮ್ಮೆಯಿಂದ ಬಾಬಾ ಸಾಹೇಬರ ಒಂದು ತತ್ವ ಸಿದ್ಧಾಂತಗಳನ್ನು ಎತ್ತಿ ಹಿಡಿಯೋದರಲ್ಲಿ ಪ್ರದೀಪ್ ಈಶ್ವರ್ ಸರ್ ಅವರು ಮುಂದಿದ್ದಾರೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಒಟ್ನಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಆಶಯದಂತೆ ನಡೆಯುತ್ತಿರುವ ಶಾಸಕ ಪ್ರದೀಪ್ ಈಶ್ವರ್ ಅವರ ಕಾರ್ಯಕ್ಕೆ ಅಂಬೇಡ್ಕರ್ ಆಶಾವಾದಿಗಳು ಹಾಗೂ ದಲಿತ ಮುಖಂಡರಿಂದ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಕೋಲಾರದಲ್ಲಿ ರಾಷ್ಟ್ರೀಕೃತ ಬ್ಯಾಂಕೊಂದು ಗ್ರಾಹಕರನ್ನು ವಂಚಿಸಿರುವ ಪ್ರಕರಣವು ವರದಿಯಾಗಿದೆ. ಭಾಷೆ ಬಾರದ ಬ್ಯಾಂಕ್ನ ಹಿರಿಯ ಅಧಿಕಾರಿಗಳ ದೌರ್ಬಲ್ಯವನ್ನು ಇಲ್ಲಿದ್ದ ಸಿಬ್ಬಂದಿ ಬಳಸಿಕೊಂಡಿದ್ದಾರೆ. ಗ್ರಾಹಕರ ಪಾಲಿನ ಸುಮಾರು 2.5 ಕೋಟಿ ರೂಪಾಯಿಯಷ್ಟು ನಗದು ಚಿನ್ನಾಭರಣವನ್ನು ಇಲ್ಲಿವರೆಗೂ ಲಪಟಾಯಿಸಲಾಗಿದೆ.
ಕೋಲಾರ ತಾಲೂಕಿನ ಮದ್ದೇರಿ ಗ್ರಾಮದಲ್ಲಿ 30 ವರ್ಷಗಳಿಂದಲೂ ಕೆನರಾ ಬ್ಯಾಂಕ್ ಶಾಖೆ ಇದೆ. ಈ ಬ್ಯಾಂಕ್ನ ಕಾರ್ಯವೈಖರಿ ವಿರುದ್ಧ ಹಾಗೊಂದು ಈಗೊಂದು ದೂರುಗಳಿರೋದು ನಿಜ. ಆದರೆ ಇದೀಗ ಎದುರಾಗಿರುವ ಆರೋಪವು ಗಂಭೀರವಾಗಿದೆ. ಗ್ರಾಹಕರು ಬ್ಯಾಂಕ್ನಲ್ಲಿ ಇರಿಸಿದ್ದ ನಗದು ಹಾಗೂ ಚಿನ್ನದ ಒಡವೆಗಳು ಮಾಯವಾಗಿರುವ ಆತಂಕಕಾರಿ ಆರೋಪವು ಇದೀಗ ಎದುರಾಗಿದೆ. ಮದ್ದೇರಿ ಕೆನರಾ ಬ್ಯಾಂಕ್ ಶಾಖೆಗೆ ಕನ್ನಡ ಭಾಷೆಯೇ ಬಾರದಿರುವ ಇಂದ್ರಜಿತ್ ಸಿಂಗ್ ಅವರು ಮ್ಯಾನೇಜರ್ ಮತ್ತು ರಾವತ್ ಮಹೇಶ್ವರ್ ಅವರು ಸೂಪರ್ವೈಸರ್ ಆಗಿದ್ದಾರೆ. ಇವರ ಜೊತೆಗೆ ಮಾಲೂರಿನ ಮಂಜುನಾಥ ಹಾಗೂ ವೇಮ್ಗಲ್ನ ಮಧು ಸಿಬ್ಬಂದಿಯಾಗಿದ್ದಾರೆ. ಆದರೆ ಮಂಜುನಾಥ ಮತ್ತು ಮಧು ಕಳೆದ 2 ವರ್ಷಗಳಿಂದ ಬ್ಯಾಂಕ್ನಲ್ಲಿ ತಮ್ಮ ಕೈಚಳಕ ಪ್ರದರ್ಶಿಸಿದ್ದಾರೆ. ಗ್ರಾಹಕರು ಬ್ಯಾಂಕ್ನಲ್ಲಿ ಗಿರವಿ ಇರಿಸಿದ್ದ ಒಡವೆಗಳನ್ನ ತೆಗೆದು ಸ್ವಂತಕ್ಕೆ ಬಳಸಿಕೊಂಡು ಆ ಜಾಗದಲ್ಲಿ ಗಿಲೀಟು ಒಡವೆಗಳನ್ನ ಇರಿಸಿದ್ದಾರೆ. ಹಾಗೆಯೇ ಖಾತೆದಾರರಿಗೆ ಸುಳ್ಳು ಹೇಳಿ ನಗದು ಡ್ರಾ ಮಾಡುವ ದಾಖಲೆಗಳಲ್ಲಿ ಅವರ ಸಹಿ ಪಡೆದು ಪೂರ್ಣ ಮೊತ್ತವನ್ನ ಲಪಟಾಯಿಸಿದ್ದಾರೆ. ಬ್ಯಾಂಕಲ್ಲಿ ಎಲ್ಲ ದುಡ್ಡು ಇನ್ನೊಬ್ಬರು ಅಕೌಂಟಿಂದ ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಆಗಿ ಜನಗಳಿಗೆ ಭಾರಿ ತೊಂದರೆ ಆಗಿದೆ ರೈತರಿಗೆ. ಅದರಿಂದ ಆಭರಣ ಕೂಡ ಇಲ್ಲ, ನಕಲಿ ಆಗಿಬಿಟ್ಟವಂತೆ. ಆದ್ದರಿಂದ ಭಾರಿ ತೊಂದರೆ ಆಗಿದೆ. ನೀವು ಅವ್ರಿಗೆ ನಮ್ಮ ರೈತರಿಗೆಲ್ಲ ಸುಮಾರು ಒಂದು 20-30 ಜನಗೆ ಆಗಿದೆ. ಅದೇ ದುಡ್ಡು ಚಿನ್ನ ಇಕ್ಕಿರೋ ಚಿನ್ನ ಅಲ್ಲಿ ಇಲ್ಲ, ಎಲ್ಲ ಕಾರ್ಡ್ ನೋಡಿಸಿದ್ರೆ ಚಿನ್ನನೇ ಪತ್ತ ಇಲ್ಲ. ಅದ್ರಾಗ ಅವ್ರು ಕೇಳಿದ್ರೆ ಅವ್ರು ತರಿಸ್ಕೊಡ್ತೀರಿ, ಈ ವಾರ 15 ದಿನದಲ್ಲಿ ನಿಮ್ಗೆಲ್ಲ ನ್ಯಾಯ ದೊರಕಿಸ್ಕೊಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಮ್ಯಾನೇಜರ್ದು. ತೊಂದರೆ ಅಲ್ಲ ಸರ್, ಅದನ್ನೇ ನಂಬ್ಕೊಂಡು ನಾವು ಫಿಕ್ಸೈಡ್ ಅಂದರೆ ಒಂಥರ ಲಾಕರ್ ಇದೆ ಅಂತೇಳಿ ಎಲ್ಲ ತಗೊಂಬಂದು ನಾವು ಒಡವೆ ಮಾಡಿಸಿದ್ರೂ ಕಡಿಮೆ ರೇಟಿಗೆ ನಾವು ತಗೊಂಬಂದು ಇಡ್ತೀರಿ. ಯಾಕಂದರೆ ಅದು ಲಾಕರು ಬದ್ದು ಸೆಂಟ್ರಲ್ ಗೌರ್ಮೆಂಟ್ ಲ್ಯಾಂಡ್ ಇದ್ದಿದೆಯಲ್ಲ ಸೆಕ್ಯೂರಿಟಿ, ಅದರಿಂದ ತಗೊಂಬಂದು ಇಡ್ತೀರಿ. ಮನೆಯಲ್ಲಿ ಕೆಬ್ಬನ್ ಪೆಟ್ಟಿರಲ್ಲ, ಇನ್ನೊಂದಿರಲ್ಲ, ತೊಂದರೆಯಿಂದ ಇಲ್ಲಿ ಇಡ್ತೀರಿ. ಈ ಥರ ಆಗಿಬಿಟ್ರೆ ಭಾರಿ ಜನಗಳಿಗೆ ತೊಂದರೆ ಆಗಿಬಿಟ್ಟಿದೆ, ತಪ್ಪಾಗಿದೆ. FIR ಆಗಿದೆ ಅಂತೆ 4 ಜನ ಮ್ಯಾನೇಜರ್ ಮೇಲೆ ಒಂದಿಬ್ಬರು ಅಸಿಸ್ಟೆಂಟ್ ಮ್ಯಾನೇಜರು, ಇಬ್ಬರು ಮಂಜುನಾಥ್ ಅಂತೇಳಿ ಮಧು ಅಂತೇಳಿ 4 ಮೇಲೆ ಇದಾಗಿದ್ದಾರೆ. ಸರ್, ನಾವಿಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿ ವ್ಯವಹಾರ ಮಾಡ್ತಾಯಿದ್ದೀವಿ. ಈ ಸಾರಿ ಮಾರ್ಚ್ ಇದಕ್ಕೆ ಇದಾದಲ್ಲೇ ಸುಮಾರು ಒಡವೆಗಳೆಲ್ಲನೂ ನಕಲಿ ಮಾಡಿದ್ದಾರೆ ಬ್ಯಾಂಕಲ್ಲಿ ಇದು ಮಾಡಿಕೊಂಡು. ಮತ್ತು ನಾವು ಅಮೌಂಟು ನಂದು ಲೋನ್ ಇತ್ತು, ಕಿಸಾನ್ ಲೋನು, ಕೋರ್ಟಿಂದನೂ ಕಟ್ಕೊಂಬಂದಿದ್ದೆ 2 ಲಕ್ಷ. ಮತ್ತೆ ನೋಟಿಸ್ ಕಳಿಸಿದ್ದಾರೆ ಸರ್. ಕೇಳಿದ್ರೆ NOC ಕೊಡಿ ಅಂತ ಹೇಳ್ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾರೆ. ಈಗೆಲ್ಲ ಹೊಸಬ್ರು ಬಂದಿದ್ದಾರೆ ಸರ್. ಈ ಥರ ಸುಮಾರು ಫ್ರಾಡ್ ಆಗಿದೆ ಸರ್ ಬ್ಯಾಂಕಲ್ಲಿ, ಸುಮಾರು ಕೋಟಿಗಳು ಫ್ರಾಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಅಂತ ಏನೋ ಗೊತ್ತಿಲ್ಲ ಸರ್. ಇವಾಗ ಒಡವೆಗಳದ್ದು FIR ಮಾಡಿದ್ದಾರೆ ಸರ್. FIR ಇದರಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗಬೇಕು ಸರ್. 4 ಜನ ಮೇಲೆ FIR ಆಗಿದೆ. ನಕಲಿ ಇದು ಮಾಡಿದ್ದಾರೆ, ಒಡವೆ ಒರಿಜಿನಲ್ ಎತ್ಕೊಂಬಿಟ್ಟು ನಕಲಿ ಮಾಡಿದ್ದಾರೆ ಅಂತೇನೋ ಮಾಹಿತಿ ಇದೆ ಸರ್. ಆ ಥರ ಜನ ಬಂದು ಎಲ್ಲ ಪ್ರತಿಯೊಬ್ಬರೂ ಬಂದು ಒಡವೆ ಇಟ್ಟಿರೋರು ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವ್ರದ್ದು ಐತೆ, ಕೆಲವ್ರದ್ದು ನಕಲಿ ಆಗೈತೆ. ನಿಜಾನೇ ಸರ್, ನಕಲಾಗೈತೆ. ಹಾಂ, ಅದು FIR ಕಾಪಿನೂ FIR ಮಾಡಿದ್ದಾರೆ ಸರ್. ಹೆಡ್ ಆಫೀಸಿಂದ ಬಂದು ಅಶೋಕ್ ಕುಮಾರ್ ಅಂತ ಹೇಳ್ಬಿಟ್ಟು ಅವ್ರು ಬಂದು ಇಲ್ಲಿ FIR ಮಾಡಿದ್ದಾರೆ. ಹಾಂ ಸರ್, ಇವ್ರಿಗೇನೆ ಸಸ್ಪೆಂಡ್ ಆಗಿದ್ದಾರೆ ಅಂತಾರೆ ಸರ್. ಅದೇನೋ ಮಾಹಿತಿ ಇನ್ನೂ ಗೊತ್ತಿಲ್ಲ ಸರ್. ಇಲ್ಲ FIR ಆಗಿ ಅರೆಸ್ಟ್ ಮಾಡಿದಾರೋ ಏನಂದು ಇನ್ನೂ ಜನಕ್ಕೆ ಯಾವುದೂ ಗೊತ್ತಿಲ್ಲ ಸರ್. ಇನ್ನೂ ಬಂದು ಬ್ಯಾಂಕ್ ಹತ್ರ ಹೋಗ್ತಾ ಇದ್ದಾನೆ ಇದು ಸರ್. ಈ ಥರ ಹಳ್ಳಿಗಳಿಗೆ ಎಲ್ಲ ಕಂಬ್ಕೊಂಡಿದ್ದು ಕೆನರಾ ಬ್ಯಾಂಕ್ ಸರ್. ಈ ಥರ ಆಗಿಬಿಟ್ರೆ ಮುಂದೆ ನಾವು ಯಾವ ಥರ ಸರ್? ರಾಷ್ಟ್ರೀಕೃತ ಕೆನರಾ ಬ್ಯಾಂಕ್ ಅಂತಾರೆ. ಕೆನರಾ ಬ್ಯಾಂಕಲ್ಲಿ ಈ ಥರ ಆಗಿಬಿಟ್ರೆ ನಮ್ಮಂಥ ಬಡಬಗ್ಗರೆಲ್ಲ ಏನು ಸರ್, ಏನಾಗಬೇಕು ಸರ್? ಅದರಿಂದ ಸರ್ ನೀವೇ ನನ್ನ ನ್ಯಾಯ ಬೇಕು ಸರ್. ಎಲ್ಲರೂ ಜನದ ಪರವಾಗಿ ನಾನು ಇದು ಮಾಡ್ತಾಯಿದ್ದೀನಿ. ಮದ್ದೇರಿಯ ಕೆನರಾ ಬ್ಯಾಂಕ್ನಲ್ಲಿ ಇರಿಸಿದ್ದ ನಗದು ಮತ್ತು ಒಡವೆ ಪತ್ತೆಯಾಗದಿರುವ ಸಂಗತಿ 1 ವಾರದ ಹಿಂದೆಯೇ ಬೆಳಕಿಗೆ ಬಂದಿದೆ. ತಕ್ಷಣ ಆತಂಕಗೊಂಡ ಗ್ರಾಹಕರು ತಮ್ಮ ದುಡಿಮೆಯನ್ನ ಹಿಂದಕ್ಕೆ ಪಡೆಯಲು ಧಾವಿಸಿದ್ರು. ಆದರೆ ಬಹುತೇಕ ಗ್ರಾಹಕರ ಚಿನ್ನಾಭರಣ ಹಾಗೂ ಖಾತೆಯಲ್ಲಿದ್ದ ಹಣ ನಾಪತ್ತೆಯಾಗಿವೆ. ಬ್ಯಾಂಕ್ ಇದು ಸೊಸೈಟಿ ಆಲ್ರೆಡಿ ಹಾಲಾಗ್ತೀರಿ, ನಾವು ಕಾಸಿಗೆ ಬಂದರೆ ಡ್ರಾ ಮಾಡಿಗೆ 3.5 ಲಕ್ಷ ಡ್ರಾ ಆಗಿದೆ ಸರ್. ನಿಮ್ಮ ದುಡ್ಡು? ನಮ್ಮ ದುಡ್ಡು ನಿಮ್ಮ ಅಕೌಂಟಲ್ಲಿ ಇಲ್ಲ? ಇಲ್ಲ, ಅಕೌಂಟಾಗ 20 ಪೈಸೆ ಇಲ್ಲ ಸರ್. ಒಂದಿನ ಬಂದೆ 1,12,000 ಇದೆ ಅಂದರು. ತಿರುಗಿನೊಂದಿನ ಬಂದರೆ ಅದು ಇಲ್ಲ ಸರ್. ಇವಾಗ ಏನು ಹೇಳ್ತಾರೆ? ಎಲ್ಲ ಡ್ರಾ ಮಾಡಾಕಿ ಬಿಡಲ್ಲ. ಇವಾಗ ಏನು ಹೇಳ್ತಾರೆ ಕೇಳಿ? ಅವ್ರು ಹೇಳಿದವ್ರು ಎಲ್ಲ ಕಂಪ್ಲೇಂಟ್ ಕೊಡು ಅಂದರು. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ನ ಮಗಂದು ಅಷ್ಟೇ ಸರ್.
ಅವನದು 3.5 ಲಕ್ಷ ಇತ್ತು. ಅವನದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವರು ದುಡ್ಡು ಕೇಳೋದು ಬೊಕ್ಕೆತ್ನಾಗೆ ದುಡ್ಡೇ ಎಲ್ಲ ಡ್ರಾ ಆಗಿದೆ ಅಂತ. ಇಂಟ್ರ್ಯೂಗೆ ಆಗ್ತಾ ಇಲ್ಲ ಸರ್. ಇಂಟ್ರ್ಯೂಗೂ ಆಗ್ತಾ ಇಲ್ಲ ಸಾಹೇಬ್ರು. ನಾವು ಕಟ್ಟಿರೋ ದುಡ್ಡು ಇಂಟ್ರ್ಯೂಗೇ ಇಲ್ಲ. ಇಂಟ್ರ್ಯೂಗಳೇ ಇಲ್ಲ. ದುಡ್ಡು ಬಂದು ಕೇಳಿದ್ರೆ ಈಗ ಹೇಳ್ತಾರೆ ನಾವು ಹಾಲು ಬಿಲ್ಲು ಮದ್ದಿ ಕಾಸು ಎಲ್ಲ ಆಗ್ತಾ ಇದ್ರು. ನಾವು ಕೂಲಿ ಮಾಡೋರು ಸರ್ ನಾವು ಹಿಂಗೆ ಮಾಡಿದ್ರಿ ಸರ್. ಬ್ಯಾಂಕ್ಗಳಲ್ಲಿ ಹೆಂಗಾಗ್ಬಿಟ್ರೆ ಹೆಂಗಣ್ಣ ಮಾಡೋದು? ಕೋಟಿಲಿ ಆಗಿಬಿಟ್ಟಿದೆ ಸರ್. ಒಟ್ನಲ್ಲಿ ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ನಗದು ಮತ್ತು ಬಂಗಾರ ಸೇಫ್ ಎನ್ನುವ ನಂಬಿಕೆಯನ್ನ ಕೋಲಾರದ ಈ ಪ್ರಕರಣವು ಸುಳ್ಳು ಮಾಡಿದೆ. ಬ್ಯಾಂಕ್ ವ್ಯವಸ್ಥೆಯಲ್ಲಿನ ಅಭದ್ರತೆಯ ಭಾವವನ್ನ ಹೋಗಲಾಡಿಸಲು ಅಧಿಕಾರಿಗಳು ಶ್ರಮಿಸಬೇಕಾಗಿದೆ. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಕೋಲಾರ. ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ 6 ಸದಸ್ಯರಿಗೆ ಕಾಂಗ್ರೆಸ್ ಪಕ್ಷ ವಿಪ್ ಜಾರಿ ಮಾಡಿ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಅನರ್ಹಗೊಳಿಸಿದ್ರು. ನ್ಯಾಯಾಲಯದ ಮೊರೆ ಹೋಗಿದ್ದ 6 ಮಂದಿಗೆ 7 ದಿನಗಳ ಕಾಲ ತಡೆಯಾಜ್ಞೆ ನೀಡಿ ತಾತ್ಕಾಲಿಕ ರಿಲೀಫ್ ಕೊಟ್ಟಿದ್ದಾರೆ. ಮಾನ್ಯ ಪ್ರದೀಪ್ ಈಶ್ವರ್ ಅವರಿಗೆ ಬಹಳ ಅಭಾರಿಯಾಗಿದ್ದೀನಿ. ಸುಧಾಕರ್ ಅಲ್ಲ, ಅವ್ರ ಅಪ್ಪನ ಕೈಯಲ್ಲೂ ಆಗಲ್ಲ ಅಂತೇಳಿ. ಮಿಸ್ಟರ್ ನೀವಲ್ಲ, ನಿಮ್ಮ ಅಪ್ಪನ ಕೈಯಲ್ಲೂ ನನ್ನ ಟಚ್ ಮಾಡೋಕ್ಕಾಗಲ್ಲ. ಚಿಕ್ಕಬಳ್ಳಾಪುರ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಭಾರಿ ಹೈಡ್ರಾಮಾವೇ ನಡೆದು ಹೋಗಿತ್ತು. ಒಂದು ಕಡೆ ಶಾಸಕ ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಪಕ್ಷಕ್ಕೆ ಅಧ್ಯಕ್ಷ ಸ್ಥಾನದ ಗಾದಿಯ ಹಿಡಿಯುವ ವಿಶ್ವಾಸದಲ್ಲಿದ್ದು ವಿಪ್ ಜಾರಿ ಮಾಡಿಸಿದ್ರು. ಆದರೆ ಇದಕ್ಕೆ ತಣ್ಣೀರು ಎರಚಿದ್ದ ಸಂಸದ ಸುಧಾಕರ್ ನಗರಸಭೆಯ ಕಾಂಗ್ರೆಸ್ ಪಕ್ಷದ 6 ಮಂದಿ ಸದಸ್ಯರಾದ ರತ್ನಮ್ಮ, ಸತೀಶ್, ನಿರ್ಮಲಾ ಪ್ರಭು, ಸ್ವಾತಿ ಮಂಜುನಾಥ್, ಅಂಬಿಕಾ ನಾರಾಯಣಸ್ವಾಮಿ ಮತ್ತು ನೇತ್ರಾವತಿ ಇವರುಗಳಿಂದ ಅಡ್ಡ ಮತದಾನ ಮಾಡಿಸಿ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಬೆಂಬಲಿಗರಾದ ಗಜೇಂದ್ರ ರವರನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರು. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ವಿಪ್ ಉಲ್ಲಂಘಿಸಿದವರ ವಿರುದ್ಧ ಜಿಲ್ಲಾಧಿಕಾರಿಗಳ ಕೋರ್ಟ್ ಮೆಟ್ಟಿಲೇರಿತ್ತು. ಕೊನೆಗೆ ಅಡ್ಡ ಮತದಾನ ಮಾಡಿದ್ದ 6 ಮಂದಿ ಕಾಂಗ್ರೆಸ್ ಸದಸ್ಯರುಗಳಿಗೆ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಸದಸ್ಯತ್ವದಿಂದ ವಜಾ ಮಾಡಿ ಜಿಲ್ಲಾಧಿಕಾರಿ ರವೀಂದ್ರರವರು ಆದೇಶ ಹೊರಡಿಸಿದ್ರು. ಇದು ಕಾಂಗ್ರೆಸ್ ಮುಖಂಡರ ಸಂತೋಷಕ್ಕೆ ಕಾರಣವಾಗಿತ್ತು. ಯಾರು ಪಕ್ಷ ವಿರುದ್ಧವಾಗಿ ಮತವನ್ನು ಚಲಾಯಿಸಿದರೋ ಅವರು ನಮ್ಮ ಅಧಿಕೃತ ಅಭ್ಯರ್ಥಿಯಾದಂಥ ಅಂಬರೀಷ್ ಮತ್ತು ಮೀನಾಕ್ಷಿ ಅವರಿಗೆ ಮತ ಹಾಕಬೇಕು ಅಂತೇಳಿ ನಾವು ಸಭೆಯನ್ನು ಮಾಡಿ ಸಭೆಯಲ್ಲಿ ತೀರ್ಮಾನ ಮಾಡಿ ವಿಪ್ಪನ್ನು ಜಾರಿ ಮಾಡಿದ್ದು ಸಹ ಇವತ್ತು ಅವರ ಸ್ವಂತ ಹಿತಾಸಕ್ತಿಯಿಂದ ಅವರು ಸ್ವಂತ ಲಾಭಕ್ಕೆ ಅವರು ಪಕ್ಷಕ್ಕೆ ದ್ರೋಹ ಮಾಡಿ ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧವಾಗಿ ಮತವನ್ನು ಚಲಾವಣೆ ಮಾಡಿದರು. ಅದರ ಒಂದು ಅಡಿಯಲ್ಲಿ ನಾವು ಇವ್ರನ್ನ ಅಮಾನತು ಮಾಡಬೇಕು, ಅನರ್ಹ ಮಾಡಬೇಕು ಅಂಥೇಳಿ ನಾನು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಹಾಕಿದ್ವಿ. ಸುದೀರ್ಘವಾಗಿ 5 ತಿಂಗಳಿಗೆ ವಿಚಾರಣೆ ನಡೆಸಿ ಅವರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿರ್ತಕ್ಕಂಥದ್ದು ಸಾಬೀತು ಮಾಡಿ ಅವರನ್ನು ಇವತ್ತು ನಗರಸಭೆಯ ಸದಸ್ಯತ್ವದಿಂದ ಅನರ್ಹಗೊಳಿಸಿದ್ದಾರೆ. ಚಿಕ್ಕಬಳ್ಳಾಪುರದ 6 ಸದಸ್ಯರು, ಗೌರಿಬಿದನೂರು ಇಬ್ಬರು ಸದಸ್ಯರು. ಇದೇನು ಗೊತ್ತಾಗ್ತದೆ ಅಂದರೆ ಮುಂದೆ ಯಾರೇ ಆಗಿರಲಿ ಒಂದು ಪಕ್ಷದ ಚಿಹ್ನೆಗೆ ಸ್ಪರ್ಧೆ ಮಾಡಬೇಕಾದ್ರೆ ನೂರಾರು ಜನರ ಒಂದು ತ್ಯಾಗ ಇರ್ತದೆ. ಅಲ್ಲೇ 3-4 ಜನ ನನಗೆ ಬೇಕು ಅಂತ ಸ್ಪರ್ಧೆಗೆ ಬಯಸ್ತಕ್ಕಂಥವ್ರು ಇರ್ತಾರೆ. ಪಕ್ಷ ಅವನ್ನೆಲ್ಲ ಒಪ್ಪಿಸಿ ಅವ್ರಿಗೆ ಸಮಾಧಾನ ಮಾಡಿ ಒಬ್ಬರಿಗೆ ಅವಕಾಶ ಮಾಡಿರ್ತದೆ. ಆ ಒಬ್ಬರಿಗೆ ಯಾರಿಗೆ ಅವಕಾಶ ಮಾಡಿರ್ತಾರೆ ಅವ್ರ ಪರವಾಗಿ ಆ ಮುಖಂಡರು ಆ ಒಂದು ವಾರ್ಡಿನ ಸದಸ್ಯರು ಮತದಾರರು ಅವ್ರಿಗೆ ಮತವನ್ನು ಹಾಕಿರ್ತಾರೆ. ಇವರು ಇಂಥ ಪಕ್ಷದಿಂದ ನಿಂತಿದ್ದಾರೆ ಅಂತ. ವ್ಯಕ್ತಿ ಅಲ್ಲ ಮುಖ್ಯ ಅಲ್ಲ, ಅಲ್ಲಿ ಪಕ್ಷ ಮುಖ್ಯ. ಅದನ್ನೆಲ್ಲ ಅವರು ಬದಿಗೊತ್ತಿ ಇವತ್ತು ಅವರ ಸ್ವಂತ ಲಾಭಕ್ಕಾಗಿ ಅವರ ಬೇರೆ ಆಮಿಷಗಳು ಒಳಪಟ್ಟು ಇವತ್ತು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಕೊಂಡಿದ್ದರಿಂದ ಅವ್ರಿಗೆ ತಕ್ಕ ಶಾಸ್ತಿ ಆಗಿದೆ. ಹಣಕ್ಕೆ ಮಾರಾಟ ಆಗಿದ್ದಾರೋ, ವಿರೋಧಕ್ಕೆ ಮಾರಾಟ ಆಗಿದ್ದಾರೋ, ಪಕ್ಷ ವಿರೋಧಿಯಲ್ಲಿ ಭಾಗಿಯಾಗಿದ್ದಾರೆ ಅವರು. ಇಲ್ಲಾಂದ್ರೆ ಯಾಕೆ ಹೋಗ್ತಾರೆ? ಅವ್ರು ಬೇರೆ ಆಶಾಂಶಗಳು ಒಳಪಟ್ಟೆ ತಾನೇ ಹೋಗಿರ್ತಕ್ಕಂಥದ್ದು. ತಾವೆಲ್ಲ ನೋಡಿದ್ರಿ ಮೊನ್ನೆ 2ನೇ ಅವಧಿಯಲ್ಲಿ ಮೊನ್ನೆ ಚುನಾವಣೆ ನಗರಸಭೆ ಅಧ್ಯಕ್ಷ ಉಪ ಚುನಾವಣೆ ದಿವಸ ಯಾರ ಜೊತೆಗೆ ಬಂದರು, ಯಾರ ಜೊತೆಯಲ್ಲಿ ಅವರು ಬಿಫಾರ್ಮ್ ಕೊಟ್ಟಿದ್ರು, ಅವ್ರು ಚಿಹ್ನೆಯಲ್ಲಿ ಗೆದ್ದಿದ್ರ ಅಂಥವ್ರ ಜೊತೆಯಲ್ಲಿ ಸೇರಿಕೊಂಡು ಬಂದು ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ವಿರುದ್ಧವಾಗಿ ಮತವನ್ನು ಹಾಕಿದರು. ಹಾಗಾಗಿ ಅವ್ರಿಗೆ ತಕ್ಕ ಶಾಸ್ತಿ ಆಗಿದೆ. ಇದು ನ್ಯಾಯಾಲಯದಲ್ಲಿ ಅವರಿಗೆ ಆಗಿರ್ತಕ್ಕಂಥ ಹಿನ್ನಡೆ. ಮುಂದೆ ಅವರೇನಾದರೂ ಮುಂದೆ ನಗರಸಭೆಯಲ್ಲಿ ಚುನಾವಣೆಗೆ ಅವರಾಗಿರಲಿ ಅವ್ರ ಕುಟುಂಬದವರಾಗಿರಲಿ ಸ್ಪರ್ಧೆ ಮಾಡಿದ್ರೆ ಜನತಾ ನ್ಯಾಯಾಲಯ ತೀರ್ಪು ಕೊಡ್ತದೆ ಅವ್ರಿಗೆ. ಏನಂತ, ಇವರಿಗೆ ಮತ ಹಾಕಿದ್ರೆ ಅವರ
ಸ್ವಲಾಭಕ್ಕೆ ಸ್ವಂತ ಇದಕ್ಕೆ ಅವರು ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಎಲ್ಲಿ ಬೇಕಾದರೂ ಹೋಗ್ತಾರೆ. ಹಾಗಾಗಿ ಇವ್ರನ್ನ ಇಲ್ಲಿ ತಿರಸ್ಕಾರ ಮಾಡಬೇಕಂತೇಳಿ ಜನತಾ ನ್ಯಾಯಾಲಯದಲ್ಲೂ ಸಹ ಮುಂದೆ ಅವ್ರಿಗೆ ಅವರ ಕುಟುಂಬದವ್ರಿಗೆ ತಿರಸ್ಕಾರ ಮಾಡ್ತಾರೆ. ಅದನ್ನು ಮುಂದಿನ ದಿನಗಳಲ್ಲಿ ತಾವೇ ನೋಡ್ತೀರಿ. ಏನೋ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಅನರ್ಹಗೊಂಡ ಸದಸ್ಯರುಗಳು ಈ ತೀರ್ಪಿನ ವಿರುದ್ಧ ಹೈಕೋರ್ಟ್ ಮೊರೆ ಹೋಗಿದ್ದರು. ಅಲ್ಲದೆ 6 ಜನ ಸದಸ್ಯರುಗಳು ಈ ವಿಚಾರವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ದಿನ ಬಿಡದಂತೆ ನ್ಯಾಯಾಲಯದಿಂದ ಸ್ಟೇ ತರಲು ಕಾಯ್ತಾ ಇದ್ರು. ಇದೀಗ ನಗರಸಭೆಯ 6 ಮಂದಿ ಸದಸ್ಯರುಗಳಿಗೆ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರು ದಾಖಲಾತಿಗಳನ್ನು ಒದಗಿಸುವುದಕ್ಕಾಗಿ 7 ದಿನಗಳ ಮಟ್ಟಿಗೆ ಮಧ್ಯಂತರ ಆದೇಶವನ್ನು ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ನಮ್ಮ 6 ಜನ ನಗರಸಭಾ ಸದಸ್ಯರಿಗೆ ಒಂದು ಸಂತೋಷದ ಸುದ್ದಿ ಸಿಕ್ಕಿದೆ. ಇವತ್ತು ಏನು ಮಾನ್ಯ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಒಂದು ಆದೇಶ ಬಂದಿತ್ತು 6 ಜನ ಸದಸ್ಯರಿಗೆ, ಇವತ್ತು ಹೈಕೋರ್ಟ್ ಒಂದು ತಡೆಯಾಜ್ಞೆ ಕೊಟ್ಟಿದೆ. ಇವತ್ತು ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತೇಳ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಡಾಕ್ಟರ್ ಸುಧಾಕರ್ ಅವರಿಗೆ ಒಂದು ಜಯ ಸಿಕ್ಕಿದೆ ಅಂತೇಳ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಇದು ವಿರೋಧಿಗಳು ಮಾಡಿರೋದು, ನಮ್ಮ ಪಕ್ಷದಲ್ಲಿ ಯಾರೂ ಇಲ್ಲ. ಎಲ್ಲ ವಿರೋಧಿಗಳು ಏನೇನು ಅವರು ತಂತ್ರಗಳು ಮಾಡಿದ್ರು, ಇವತ್ತು ಅದೆಲ್ಲ ನ್ಯಾಯಾಲಯ ಒಂದೇ ತೀರ್ಮಾನವನ್ನು ಕೊಟ್ಟಿದೆ. ಇವತ್ತು ತಡೆಯಾಜ್ಞೆ ಕೊಟ್ಟು 6 ಜನ ಸದಸ್ಯರ ಬಾಕಿ ಇರತಕ್ಕಂಥ ಅವಧಿಯಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಹೈಕೋರ್ಟ್ ಅವಕಾಶ ಮಾಡಿಕೊಟ್ಟಿದೆ. ಇವತ್ತು ಎಲ್ಲ ಸದಸ್ಯರನ್ನು ಒಳಗೊಂಡು ಈ ವಾರದಲ್ಲೇ ಒಂದು ಬಡ್ಜೆಟ್ ಒಂದು ಸಭೆಯನ್ನು ಮಾಡಿ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸನ ನಾವೆಲ್ಲ ಸೇರಿ ಮಾಡ್ತೀವಿ. ಇವತ್ತು ಏನೇನು ವಿರೋಧಿಗಳಿಗೆ ಒಂದು ಉತ್ತರವನ್ನು ಸಿಕ್ಕಿದೆ, ಇವತ್ತು ಏನು ಯಾರು ಶಕ್ತಿ ನ್ಯಾಯ ಇದೆ ಅನ್ನೋದು ಹೈಕೋರ್ಟು ಎತ್ತಿ. ಸರ್, ಇವತ್ತು ಎಲ್ಲ ಸದಸ್ಯರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ನಗರ ಅಭಿವೃದ್ಧಿ ಮಾಡೋಂಥ ಕೆಲಸ ನಾವು ಒಟ್ಟಾರೆ ಮಾಡ್ತಾಯಿದ್ದೀವಿ. ಇವತ್ತು ಏನೇನು ವಿರೋಧಿ ಪಕ್ಷಗಳು, ಅದು ವಿರೋಧ ಪಕ್ಷದಲ್ಲಿ ಎಲ್ಲರೂ ಇಲ್ಲ, ಕೆಲವರು ಮಾತ್ರ ಅವ್ರಿಗೆ ಊರು ಅಭಿವೃದ್ಧಿ ಆಗೋ ಅಂತ ಇಷ್ಟ ಇಲ್ಲ, ಅವ್ರಿಗೆ ಅವ್ರದ್ದೇ ಆದ ಒಂದು ಇದರಲ್ಲಿ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ಒಟ್ಟಾರೆ ಸರ್ವ ಅಭಿವೃದ್ಧಿ ಆಗಬೇಕಂತ ಹೇಳ್ಬಿಟ್ಟು ಎಲ್ಲ ಪಕ್ಷಾತೀತವಾಗಿ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಕೆಲಸ ಮಾಡೋಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಇವತ್ತು ಅಡ್ಡದಾರಿಯಲ್ಲಿ ಕೆಲವು ವಿರೋಧಿಗಳು ಈ ಥರ ಒಂದು ಕೆಲಸವನ್ನು ಮಾಡೋಕ್ಕೊಟ್ಟಿದ್ರು, ಆದರೂ ಒಂದು ನ್ಯಾಯ ನಮಗೆ ಒಂದು ಸತ್ಯಕ್ಕೆ ನ್ಯಾಯ ಸಿಕ್ಕಿದೆ. ಇವತ್ತು ಡಾಕ್ಟರ್ ಸುಧಾಕರ್ ಅವರ ಗೆಲುವು ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ನಗರಸಭೆಯ 6 ಮಂದಿ ಸದಸ್ಯರುಗಳ ಅಡ್ಡ ಮತದಾನದಿಂದ ಅಧ್ಯಕ್ಷರಾಗಿದ್ದ ಗಜೇಂದ್ರರವರು ಸ್ಥಾನ ಕಳೆದುಕೊಳ್ಳುವ ಆತಂಕದಲ್ಲಿದ್ದರು. ಆದರೆ ಗಜೇಂದ್ರರವರು ನಾನಾ ಪ್ರಯತ್ನಗಳನ್ನು ಮಾಡಿ ನ್ಯಾಯಾಲಯದಿಂದ ದಾಖಲಾತಿ ಒದಗಿಸಲು 7 ದಿನಗಳ ಕಾಲ ಸ್ಟೇ ತರುವಲ್ಲಿ ಯಶಸ್ವಿಯಾಗಿದ್ದು ಅಧ್ಯಕ್ಷರ ಕುರ್ಚಿ ಭದ್ರಾ ಮಾಡಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ಅಧ್ಯಕ್ಷ ಕುರ್ಚಿಗೆ ಕಣ್ಣಿಟ್ಟಿದ್ದ ಕಾಂಗ್ರೆಸ್ ಮುಖಂಡರಿಗೆ ಸ್ಟೇ ವಿಚಾರ ಕೇಳಿ 7 ದಿನಗಳ ನಂತರ ಮುಂದೆ ಏನಾಗಲಿದೆ ಅನ್ನೋದರ ಕಡೆಗೆ ಕುತೂಹಲದ ನೋಟ ನೆಟ್ಟಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರದ ಅಮ್ಮಂದಿರಿಗೊಂದು ಗುಡ್ ನ್ಯೂಸ್. ಹೊಸದಾಗಿ ಪ್ರಾರಂಭವಾಗಿದೆ ಫಸ್ಟ್ ಕ್ರೈ ಬೆಗ್ ಸ್ಟೋರ್ ಆಫ್ ಫಸೀಂ ಮಾಮ್ಸ್. ಸ್ಥಳ PSN ಎನ್ಕ್ಲೈವ್, ಬೇಬಿ ರಸ್ತೆ, LIC ಕಚೇರಿ ಪಕ್ಕ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ 12 ವರ್ಷದ ಒಳಗಿನ ಮಕ್ಕಳಿಗಾಗಿ ಮಕ್ಕಳ ಬಟ್ಟೆ ಮತ್ತು ಫುಟ್ವೇರ್, ಬೇಬಿ ಕೇರ್, ನರ್ಸರಿ, ಟಾಯ್ಸ್ ಅಂಡ್ ಗೇಮ್ಸ್, ಡೈಪರಿಂಗ್, ಫೀಡಿಂಗ್ ಅಂಡ್ ನರ್ಸಿಂಗ್, ಬಾತ್ ಅಂಡ್ ಸ್ಕಿನ್ ಕೇರ್, ಹೆಲ್ತ್ ಅಂಡ್ ಸೇಫ್ಟಿ, ಮಾಮ್ಸ್ ಅಂಡ್ ಮ್ಯಾಟರ್ನಿಟಿ, ಫ್ಯಾಷನ್ ಆಕ್ಸೆಸರೀಸ್, ಗಿಫ್ಟ್ಸ್, ಬರ್ತ್ಡೇ, ಸ್ಕೂಲ್ ಸಪ್ಲೈಸ್, ಬುಕ್ಸ್ ಅಂಡ್ ಸಿಡೀಸ್, ಹಲವಾರು ವೆರೈಟಿಗಳಲ್ಲಿ ಒಂದೇ ಸೂರಿನ ಅಡಿ ದೊರೆಯುತ್ತದೆ.
ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಫಸ್ಟ್ ಕ್ರೈ ಬಿಗ್ ಸ್ಟೋರ್ ಆಫ್ ವಸೀಂ ಮಾಮ್ಸ್. ಸ್ಥಳ PSN ಎನ್ಕ್ಲೈವ್, ಬೇಬಿ ರಸ್ತೆ, LIC ಕಚೇರಿ ಪಕ್ಕ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156459308. ಮೊಟ್ಟ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ರೋಬೋಟಿಕ್ ಪಕ್ಷಿಗಳ ಪ್ರದರ್ಶನ. SMMS ಎಕ್ಸಿಬಿಷನ್. ಸ್ಥಳ ವಿಶಾಲ್ ಮಾರ್ಟ್ ಎದುರು, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಸಮಯ ಸಂಜೆ 5 ಗಂಟೆಯಿಂದ 10 ಗಂಟೆಯವರೆಗೆ. ಮೈ ರೋಮಾಂಚನಗೊಳಿಸುವ ರೋಬೋಟಿಕ್ ಪಕ್ಷಿಗಳ ಪ್ರದರ್ಶನ. ಮಕ್ಕಳಿಗಾಗಿ ಜಾಯಿಂಟ್ ವೀಲ್, ಡ್ರ್ಯಾಗನ್ ವೀಲ್, ಬ್ರೇಕ್ ಡ್ಯಾನ್ಸ್, ವಾಟರ್ ಬೋಟ್ ಸೇರಿದಂತೆ ಮನರಂಜನಾ ಆಟಗಳು. ಮಹಿಳೆಯರಿಗಾಗಿ ವಿವಿಧ ಮಳಿಗೆಗಳು, ಸೆಲ್ಫಿ ಸ್ಪಾಟ್ಗಳು, ರುಚಿ ರುಚಿಯಾದ ತಿಂಡಿ ತಿನಿಸುಗಳ ಮಳಿಗೆಗಳು, ಎಲ್ಲ ಒಂದೇ ಸೂರಿನಡಿ. ಸಮ್ಮರ್ ಹಾಲಿಡೇಸ್ನಲ್ಲಿ ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಮಾರ್ಚ್ 26ರಿಂದ ಅಮೋಘ ಪ್ರಾರಂಭ. ರೋಬೋಟಿಕ್ ಪಕ್ಷಿಗಳ ಪ್ರದರ್ಶನ. SMMS ಎಕ್ಸಿಬಿಷನ್. ಸ್ಥಳ ವಿಶಾಲ್ ಮಾರ್ಟ್ ಎದುರು, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9966523103. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ AU ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8% ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ 75 ರೂಪಾಯಿಯಂತೆ ನೀಡಲಾಗುವುದು. ನಿಮ್ಮ ಹಳೆ ಚಿನ್ನಾಭರಣಗಳನ್ನು ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ 75 ರೂಪಾಯಿಯಂತೆ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ AU ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೋಷಕರಿಗೆ ಸಂತಸದ ಸುದ್ದಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫ್ರೀ ಪ್ರೈಮರಿ, ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಪ್ರೌಢಶಾಲೆ 2025-26ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿದೆ. ಅನುಭವಿ ಶಿಕ್ಷಕ ವೃಂದ, ಕಲೆ ಮತ್ತು ಕ್ರೀಡಾ ಚಟುವಟಿಕೆಗಳು, ಪೋಷಕರ ಪಾಲ್ಗೊಳ್ಳುವಿಕೆ, ಉತ್ತಮ ಪರಿಸರ, ವಿಜ್ಞಾನ ಕಂಪ್ಯೂಟರ್ ಪ್ರಯೋಗಾಲಯ, ಸಿಸಿ ಕ್ಯಾಮೆರಾ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಕರಾಟೆ ತರಗತಿಗಳು, ಡಿಜಿಟಲ್ ತರಗತಿಗಳು. ವಿಶೇಷ ಸೌಲಭ್ಯ: LKG ಮತ್ತು UKG ಮಕ್ಕಳಿಗೆ ಉಚಿತ ಸಾರಿಗೆ ಸೌಲಭ್ಯ. ಇನ್ನೇಕೆ ತಡ, ಕೂಡಲೇ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲಿಸಿ. ನಿಮ್ಮ ಮಕ್ಕಳ ಭವಿಷ್ಯ ನಮ್ಮ ಶಾಲೆಯಲ್ಲಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ರಾಯಪ್ಪ ಬಿಲ್ಡಿಂಗ್, ಮಂಚನಬೆಲೆ ರಸ್ತೆ, ಲಕ್ಷ್ಮೀದೇವಮ್ಮ ಲೇಔಟ್, ವಾರ್ಡ್ ನಂಬರ್ 31, ಚಿಕ್ಕಬಳ್ಳಾಪುರ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ PU ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ಸತತ 13 ವರ್ಷಗಳಿಂದ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಅನುಭವಿ ಶಿಕ್ಷಕರಿಂದ ವಿಶಾಲವಾದ ತರಗತಿ ಕೊಠಡಿಗಳು, ಸುಸಜ್ಜಿತವಾದ ವಿಜ್ಞಾನ ಮತ್ತು ಕಂಪ್ಯೂಟರ್ ಪ್ರಯೋಗಾಲಯಗಳು, ಉದ್ಯೋಗ ಮಾರ್ಗದರ್ಶನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ, ಆಪ್ ಆಧಾರಿತ ವಿದ್ಯಾರ್ಥಿಗಳ ಪ್ರಗತಿ ಟ್ರ್ಯಾಕಿಂಗ್, ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ ಸಹ ಲಭ್ಯ. ವಿದ್ಯಾರ್ಥಿಗಳಿಗೆ ನಿಯಮಿತ ಪರೀಕ್ಷೆಗಳು ಮತ್ತು ಪೋಷಕರು ಶಿಕ್ಷಕರ ಸಭೆಗಳ ಮೂಲಕ ವಿದ್ಯಾರ್ಥಿಗಳ ಪ್ರಗತಿಯ ಮೇಲೆ ನಿಗಾ ವಹಿಸಲಾಗುತ್ತದೆ. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು NEET, JEE ತರಬೇತಿ, EBACS ಜೊತೆಗೆ CA ಮತ್ತು CLAT ಫೌಂಡೇಶನ್ ತರಬೇತಿ, HEPS ಜೊತೆಗೆ KAS, IAS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಇಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಭವಿಷ್ಯದ ಸಾಧಕರಾಗಿ ಸಮಾಜದಲ್ಲಿ ಶಿಸ್ತಿನ ಸಿಪಾಯಿಗಳಾಗಿ ರೂಪುಗೊಂಡಿದ್ದಾರೆ.
ಇನ್ನೇಕೆ ತಡ? ತಮ್ಮ ಮಕ್ಕಳ ಕನಸನ್ನ ಸಾಕಾರಗೊಳಿಸಲು ಇಂದೇ ಭೇಟಿ ನೀಡಿ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ನಮಸ್ತೆ ಚಿಕ್ಕಬಳ್ಳಾಪುರ. ದ ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ಗೆ ಆತ್ಮೀಯವಾದಂತ ಸ್ವಾಗತ. ಫಾಗ್ ಎಂಟ್ರಿ ಇರುತ್ತೆ, ಕ್ಯಾಂಡಲ್ ಎಂಟ್ರಿ ಇರುತ್ತೆ, ಟೆಡಿ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದೀವಿ. ಹಾಗೆ ನಮ್ಮಲ್ಲಿ LED ನೇಮ್ಸ್ ಇರುತ್ತೆ, ಪ್ರೀಮಿಯಂ ಸೋಫಾಸ್ ಇರುತ್ತೆ, ಹಾಗೆ ನಮ್ಮಲ್ಲಿ ಡೆಕೋರೇಷನ್ ಪ್ರೀಮಿಯಂ ಡೆಕೋರೇಷನ್ ಇರುತ್ತೆ. ನಿಮಗೆ ಕಸ್ಟಮೈಸ್ಡ್ ಡೆಕೋರೇಷನ್ ಕೂಡ ಮಾಡ್ಕೊಡ್ತೀವಿ. ನಮ್ಮಲ್ಲಿ 2 ತರ ಥಿಯೇಟರ್ಸ್ ಇದಾವೆ. ಒಂದು ಫ್ಯಾಮಿಲಿ ಥಿಯೇಟರ್ ಇದೆ. ನಮ್ಮಲ್ಲಿ ಬರ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಕ್ಯಾಂಡಲ್ ನೈಟ್ ಡಿನ್ನರ್, ಫಸ್ಟ್ ಇಯರ್ ಬರ್ಡೇ, ನಾಮಕರಣ, ಶ್ರೀಮಂತನ ಎಲ್ಲ ಥರ ಮಾಡೋದಕ್ಕೂ ಅವಕಾಶ ಇದೆ. ಹಾಗೆ ನಮ್ಮಲ್ಲಿ 100 to 150 ಮೆಂಬರ್ಸ್ ಬಂದರೂ ಕೂಡ ಅವರಿಗೆ ಲಂಚಿಂಗ್ ಏರಿಯಾಗೆ ಸಪ್ರೇಟ್ ಹಾಲ್ ಕೂಡ ಪ್ರೊವೈಡ್ ಮಾಡ್ತೀವಿ. ಈಗ ನೀವು ನೋಡಿದ್ದು ಫ್ಯಾಮಿಲಿ ಥಿಯೇಟ್ರು, ಈಗ ನೋಡ್ತಿರೋದು ನೀವು ಫ್ರೆಂಡ್ಸ್ ಥಿಯೇಟ್ರು. ಹೈ ಕ್ವಾಲಿಟಿ ಪ್ರೀಮಿಯಂ ಇರತಕ್ಕಂತಹ ಡೆಕೋರೇಷನ್. ಚಿಕ್ಕಬಳ್ಳಾಪುರದಲ್ಲಿ ಈ ಕ್ವಾಲಿಟಿ ಥಿಯೇಟರ್ ಡೆಕೋರೇಷನ್ ನಿಮಗೆ ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಅವರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ 2 ಕಡೆನೂ ಬ್ರಾಂಚ್ ಮಾಡಿದ್ದೀವಿ. ದಿ ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಓಪನ್ ಆಗಿ ಕರೆಕ್ಟಾಗಿ 1 year ಆಗ್ತಾ ಬಂದಿರೋದ್ರಿಂದ ನಿಮಗೆ ಸರ್ಪ್ರೈಸ್ ಆಗಿ ಟೆಡಿ ಎಂಟ್ರಿ ಕೂಡ ಕೊಡ್ತಿದ್ದೀವಿ. ಹಾಗೆ ನಮ್ಮ ಹಿಲ್ಸ್ಟೌನ್ ಕಡೆಯಿಂದ ಕಾಂಪ್ಲಿಮೆಂಟ್ರಿಯಾಗಿ 1 ಪ್ಲೇಟ್ ಫ್ರೆಂಚ್ ಫ್ರೈಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದ್ವಿ. ಇದು ಫ್ರೀ ಇರುತ್ತೆ. ನಕಾಶೆಯಲ್ಲಿರುವ ಬಂಡಿದಾರಿಯನ್ನು ಗುರುತಿಸಿ ರೈತರ ಕೃಷಿ ಜಮೀನುಗಳಿಗೆ ರಸ್ತೆ ವ್ಯವಸ್ಥೆ ಕಲ್ಪಿಸುವಂತೆ ರಾಜ್ಯ ಮುಖ್ಯಮಂತ್ರಿಗಳು, ಕಂದಾಯ ಇಲಾಖೆಯ ವಿಶೇಷ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳ ಆದೇಶವಿದ್ದರೂ ನಕಾಶೆ ರಸ್ತೆ ಒತ್ತುವರಿ ತೆರವಿಗೆ ಕೆಲ ಒತ್ತುವರಿದಾರರು ಅಡ್ಡಿಪಡಿಸಿರುವ ಘಟನೆ ಹೊಸಹುಡ್ಯ ಗ್ರಾಮದಲ್ಲಿ ನಡೆದಿದೆ. ಉದ್ದ ಅಂದ್ರೆ ಇದು ಹೆಂಗ್ ಬರುತ್ತೆ ನಕಾಶೆ ದಾರಿ ಶುದ್ಧ ಅಂತ ಇರಲ್ಲ. ಅದಕ್ಕೆ ದಾರಿ ಅಂದ್ರೆ ದಾರಿ ಅದು ಅಗಲ ಗೊತ್ತಾಗುತ್ತೆ. ಅಗಲ 8.5 ಅಡಿ ಅಷ್ಟೇ. ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಹೊಸಹುಡ್ಯ ಗ್ರಾಮದಿಂದ ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ ಮಾರ್ಗಕ್ಕೆ ಸಂಪರ್ಕ ಕಲ್ಪಿಸುವ ನಕಾಶೆ ರಸ್ತೆ ಹಾದು ಹೋಗಿದೆ. ಗ್ರಾಮದ ಹಲವು ಸರ್ವೆ ನಂಬರ್ಗಳಲ್ಲಿ ಹಾದು ಹೋಗಿರುವ ನಕಾಶೆ ರಸ್ತೆ ಮಾರ್ಗವನ್ನ ಕೆಲ ಬಲಾಢ್ಯರು ಒತ್ತುವರಿ ಮಾಡಿಕೊಂಡಿದ್ದಾರೆ. ರಸ್ತೆ ಕಿರಿಕಿರಿಗೆ ಬೇಸೆತ್ತು ಹಲವು ರೈತರು ನಕಾಶೆ ರಸ್ತೆಯನ್ನ ಅಳತೆ ಮಾಡಿ ಒತ್ತುವರಿಯನ್ನ ತೆರವುಗೊಳಿಸುವಂತೆ ಬಾಗೇಪಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿದ್ರೂ ಸಹ ಪ್ರಯೋಜನವಾಗಿರಲಿಲ್ಲ. ಕೆಲ ರೈತರು ಒಗ್ಗೂಡಿ ನಕಾಶೆ ರಸ್ತೆ ಒತ್ತುವರಿಯನ್ನ ಬಿಡಿಸಿಕೊಡುವಂತೆ 2024 ಸೆಪ್ಟೆಂಬರ್ 20ರಂದು ಮುಖ್ಯಮಂತ್ರಿಗಳಿಗೆ, ಕಂದಾಯ ಸಚಿವರಿಗೆ, ಜಿಲ್ಲಾಧಿಕಾರಿಗಳಿಗೆ ಮೇಲ್ಮನವಿ ಅರ್ಜಿ ಸಲ್ಲಿಸಿದ್ರು. ಮುಖ್ಯಮಂತ್ರಿಯ ವಿಶೇಷ ಕಾರ್ಯಾಧಿಕಾರಿ ಎಂ ಶಾಂತಪ್ಪ ದಾಖಲೆಗಳನ್ನು ಪರಿಶೀಲಿಸಿ ರಾಷ್ಟ್ರೀಯ ಹೆದ್ದಾರಿ 44ರಿಂದ ಹೊಸಹುಡ್ಯ ಗ್ರಾಮದ ನಕಾಶೆ ರಸ್ತೆಯನ್ನ ಅಳತೆ ಮಾಡಿ ಒತ್ತುವರಿ ತೆರವುಗೊಳಿಸಿ ವರದಿ ಸಲ್ಲಿಸುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಿಲ್ಲಾಧಿಕಾರಿಗಳ ಆದೇಶದಂತೆ ರಾಷ್ಟ್ರೀಯ ಹೆದ್ದಾರಿಯಿಂದ ಹೊಸಹುಡ್ಯ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಬಂಡಿ ದಾರಿಯ ಒತ್ತುವರಿಗೆ ತಹಸೀಲ್ದಾರ್ ಮನೀಷಾ ಎಸ್ ಪತ್ರಿ ಮಾರ್ಗದರ್ಶನದಲ್ಲಿ ಕಂದಾಯ ಇಲಾಖೆ, ಭೂಮಾಪನ ಮತ್ತು ಪೊಲೀಸ್ ಇಲಾಖೆ ಕಾರ್ಯಾಚರಣೆ ನಡೆಸಿದ್ದು ನಕಾಶೆ ರಸ್ತೆ ಒತ್ತುವರಿಯನ್ನ ತೆರವುಗೊಳಿಸಿ ಗಡಿ ರೇಖೆ ಗುರುತಿಸಿ ರಸ್ತೆ ನಿರ್ಮಿಸಿಕೊಳ್ಳುವಂತೆ ಸೂಚಿಸಿದ್ದಾರೆ. ಸರ್ವೆ ಕಾರ್ಯ ಮುಗಿದು ರಾಷ್ಟ್ರೀಯ ಹೆದ್ದಾರಿ 44ಕ್ಕೆ ಬಂಡಿ ದಾರಿಯ ಸಂಪರ್ಕ ಕಲ್ಪಿಸುವ ಸಮಯದಲ್ಲಿ ಕೆಲ ಒತ್ತುವರಿದಾರರು ಬಂಡಿ ದಾರಿ ಸಂಪರ್ಕಕ್ಕೆ ವಿರೋಧ ವ್ಯಕ್ತಪಡಿಸಿ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಅಧಿಕಾರಿಗಳು ಬಂದು ಹೋಗ್ತಾರೆ, ಸುಮ್ಮನೆ ದಾರಿ ಎಲ್ಲಿದೆ ಅಂತ ತೋರಿಸ್ಬಿಡ್ತಾರೆ. ಪಕ್ಕದ ಜಮೀನವರು ನಮಗೆ ಬಿಟ್ಕೊಡ್ತಾ ಇಲ್ಲ ಜಾಗವನ್ನು. ಮುಖ್ಯಮಂತ್ರಿಗಳ ಆದೇಶದವನು ಬಂದಿದೆ, DC ಅಧಿಕಾರಿಗಳು ಬಂದಿದೆ, ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಆದೇಶ ಬಂದಿದೆ. ಯಾವ ಆದೇಶ ಬಂದರೂ ನಮಗೆ ಇಲ್ಲಿಂದ ಅಧಿಕಾರಿಗಳು, ಲೋಕಲ್ ಅಧಿಕಾರಿಗಳು ನಮ್ಗೆ ಯಾವುದೇ ರಸ್ತೆಯನ್ನು ಬಿಟ್ಟುಕೊಡ್ತಾ ಇಲ್ಲ, ಅದನ್ನು ತೋರಿಸ್ತಾ ಇಲ್ಲ. ದಯವಿಟ್ಟು ನಿಮ್ಮ ಅಧಿಕಾರಿಗಳಿಂದ ಸ್ವಲ್ಪ ಸಲಹೆ ಕೊಟ್ಟು ನಮಗೆ ರಸ್ತೆಯನ್ನು ಮಾಡಿಕೊಡ್ಬೇಕು ದಯವಿಟ್ಟು ಮನವಿ ಮಾಡ್ತಾ ಇದ್ದೀವಿ. ನಮಗೆ ಬೆಳೆ ಮಾಡೋಕ್ಕೂ, ಟ್ರ್ಯಾಕ್ಟರ್ ಓಡಿಸೋಕ್ಕೂ, ಬಿಡಿಸೋಕ್ಕೂ, ಗಾಡಿ ಬರೋಕ್ಕೂ, 2 ವೀಲರ್ ಬರೋಕ್ಕೂ ಕೂಡ ಜಾಗ ಇಲ್ಲ ನಮ್ಮ ಪರಿಸ್ಥಿತಿಯಲ್ಲಿ. ಈ ಕಡೆ ಆ ಕಡೆ ಅವರೆಲ್ಲ ರಿಯಲ್ ಎಸ್ಟೇಟ್ ಅವರೆಲ್ಲ ದಂಧ ಮಾಡಿ ಕಾಂಪೌಂಡ್ ಹಾಕಿಬಿಟ್ಟಿದ್ದಾರೆ. ಇಲ್ಲಿಂದ ರೈತರು ಹೈವೇಗೆ ಹೋಗಬೇಕಂದ್ರೆ ಸುಮಾರು 200 ಮೀಟರ್ ದೂರದಷ್ಟು ಹೊತ್ಕೊಂಡು ಹೋಗಬೇಕಾಗುತ್ತೆ. ನಾವು ಇಲ್ಲಿ ಎಲ್ಲ ಜಾಗ ರೆಡಿ ಮಾಡಿದ್ದಾರೆ, ಇಂಡಿವಿಜುವಲ್ ಮಾಡ್ಕೊಂಡಿದ್ದಾರೆ. ಒಬ್ಬ ರೈತರು, ಇಬ್ಬರು ರೈತರು ಮಾತ್ರ ಜಾಗ ಬಿಟ್ಕೊಡ್ತಾ ಇಲ್ಲ. ಹೈವೇಯಿಂದ 200ರಿಂದ 300 ಮೀಟರ್ ನಮ್ಮ ಜಾಗ ಬಿಟ್ಟುಕೊಟ್ರೆ ನಮ್ಗೆ ಸಾಕು. ಎಲ್ಲ ರಸ್ತೆ ನೋಡಿದ್ದೀವಿ, ಬೇಕಾದರೆ ನೀವೇ ನೋಡಿ, ಅಧಿಕಾರಿಗಳು ನೋಡಿ. ನಮ್ಮ ಸ್ವಂತ ಖರ್ಚಿಂದ ಮಾಡಿಕೊಂಡು ಎಲ್ಲ ಮಾಡ್ತಾ ಇದ್ದೀವಿ. ನೀವು ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರ ಅಂತ ನಮಗೂ ಅಂತ ಗೊತ್ತಾಗ್ತಾ ಇಲ್ಲ ಸರ್. ದಯವಿಟ್ಟು ನಮ್ಮನ್ನು ನೋಡಿ, ನಮ್ಮ ಕಷ್ಟವನ್ನು ನೋಡಿ. ಒತ್ಕೊಂಡು ಹೋಗೋಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಕೂಲಿಯವರು 600-700 ರೂಪಾಯಿ ಕೂಲಿ ಕೇಳ್ತಾ ಇದ್ದಾರೆ. ನಾವು ಎಲ್ಲಿಂದ ತಂದ್ಕೊಳ್ಬೇಕು? ನಮಗೆ ಬೆಲೆ ಸಂಕಷ್ಟ ಇಲ್ಲ, ಏನಿಲ್ಲ. ನೋಡಿ ಇಲ್ಲಿ ರಸ್ತೆ ಎಲ್ಲಿವರೆಗೂ ಬಿಟ್ಟಿದ್ದೀವಿ ನೋಡಿ. ನಮ್ಮ ಜಾಗದಲ್ಲೇ ನಾವು ಬಿಟ್ಟಿದ್ದೀವಿ. 2-3 ರೈತರು ಮಾತ್ರ ನಮ್ಗೆ ಬಿಡ್ತಾ ಇಲ್ಲ. ದಯವಿಟ್ಟು ಅನುಕೂಲ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ತಹಶೀಲ್ದಾರ್ ಆಗ್ಬೋದು, ದಂಡಾಧಿಕಾರಿಗಳಾಗ್ಬೋದು, ಕಂದಾಯ ಸಚಿವರಾಗ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾಗ್ಬೋದು, ಎಲ್ಲರೂ ಮಾಡಬೇಕು. ಹೈವೇನ ಸ್ವಲ್ಪ ನಮಗೆ ಬಿಟ್ಟು ಕೊಡೋಕ್ಕೆ ಹೇಳಿ. 200 ಮೀಟ್ರಿಂದ ಹೈವೇ ಬಿಟ್ಟುಕೊಟ್ರೆ ನಮ್ಗೆ ಸಾಕಾಗುತ್ತೆ.
ದಯವಿಟ್ಟು ವಿನಂತಿ ಮಾಡ್ಕೊಳ್ತೀವಿ ಸರ್, ದಯವಿಟ್ಟು ಅನುಕೂಲ ಮಾಡಿಕೊಡಿ ನೀವು. ಕಾರ್ಯಾಚರಣೆಯಲ್ಲಿ ರಾಜಸ್ವ ನಿರೀಕ್ಷಕ ಪ್ರಶಾಂತ್, ಗ್ರಾಮದ ಲೆಕ್ಕಾಧಿಕಾರಿ ಜಯರಾಮ್, ತಾಲೂಕು ಸರ್ವೇಯರ್ ನರಸಿಂಹಮೂರ್ತಿ, ಪೊಲೀಸ್ ಪೇದೆಗಳಾದ ಗಿರೀಶ್, ಹರೀಶ್, ಗ್ರಾಮಸ್ಥರಾದ ಎ ರಮೇಶ್, ವೆಂಕಟೇಶ್, ಸತೀಶ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಆ ಊರಿನ ಜನ ಶುದ್ಧ ಕುಡಿಯುವ ನೀರಿಲ್ಲದೆ ಬೋರ್ವೆಲ್ ನೀರು ಕುಡಿದು ಜೀವನ ನಡೆಸುತ್ತಿದ್ರು. ದಶಕಗಳಿಂದ ಶುದ್ಧ ಕುಡಿಯುವ ನೀರಿಗೆ ಬೇಡಿಕೆ ನಿಟ್ಟಿದ್ರು. ಆದರೆ ಯಾವೊಬ್ಬ ಚುನಾಯಿತ ಪ್ರತಿನಿಧಿ ತಲೆಕೆಡಿಸಿಕೊಳ್ಳಲಿಲ್ಲ. ಆದರೆ ಅದೊಂದು ಸಂಘ ಮುಂದೆ ಬಂದು ಗ್ರಾಮಸ್ಥರ ಬಾಯಾರಿಕೆ ನೀಗಿಸುವ ಕೆಲಸ ಮಾಡಿದ್ದಾರೆ. ಅದೇನು ಅಂತೀರಾ? ಈ ವರದಿ ನೋಡಿ. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಅಂಗರೇಕನಹಳ್ಳಿ ಗ್ರಾಮ. ಈ ಗ್ರಾಮದಲ್ಲಿ 350ಕ್ಕೂ ಹೆಚ್ಚು ಕುಟುಂಬಗಳು ಇದ್ದು 2000ಕ್ಕೂ ಹೆಚ್ಚು ಜನ ವಾಸ ಮಾಡುತ್ತಿದ್ದಾರೆ. ಜೆಡಿಎಸ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವ ಅಂಗರೇಕನಹಳ್ಳಿ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರಿನಂತೆ ದೊಡ್ಡ ಸಮಸ್ಯೆಯಾಗಿತ್ತು. ಗ್ರಾಮ ಪಂಚಾಯಿತಿಯಿಂದ ಕೊರೆಸಿದ ಬೋರ್ವೆಲ್ನಿಂದ ಬಂದ ನೀರನ್ನೇ ಕುಡಿದು ದಾಹ ತೀರಿಸಿಕೊಳ್ಳುತ್ತಿದ್ರು. ಆದರೆ ಯಾವಾಗ ಅಂತರ್ಜಲ ಮಟ್ಟ ಏರಿಕೆಯಾಗಲಿ ಎಂದು ಬೆಂಗಳೂರಿನ ಎಚ್ಎನ್ ವ್ಯಾಲಿ ನೀರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತಂದು ಅದರಲ್ಲಿ ಅಂಗರೇಕನಹಳ್ಳಿ ಕೆರೆಗೆ ನೀರು ಬಿಟ್ಟರು. ಆಗ ಬೋರ್ವೆಲ್ಗಳಲ್ಲಿರುವ ನೀರಿನಲ್ಲಿ ಸೇರಿಕೊಂಡು ರಾಸಾಯನಿಕ ನೀರಾಗಿ ಕುಡಿಯಲು ಸಮಸ್ಯೆಯಾಗಿತ್ತು. ಈ ವಿಚಾರ 12 ವರ್ಷಗಳಿಂದ ಜನಪ್ರತಿನಿಧಿಗಳು ಬಳಿ ಹೋಗಿ ಹೇಳಿಕೊಂಡ್ರೂ ಸಹ ಕಿಮ್ಮತ್ತು ಕೊಟ್ಟಿರಲಿಲ್ಲ. ಆದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಹಾಗೂ ಅಂಗರೇಕನಹಳ್ಳಿ ಗ್ರಾಮ ಪಂಚಾಯಿತಿಯ ಸಹಕಾರದಿಂದ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶುದ್ಧಗಂಗಾ ಶುದ್ಧ ಕುಡಿಯುವ ಯೋಜನೆ ಅಡಿಯಲ್ಲಿ ನೀರಿನ ಘಟಕವನ್ನು ಗ್ರಾಮಸ್ಥರಿಗೆ ಒದಗಿಸಿಕೊಟ್ಟಿದ್ದಾರೆ. ಶ್ರೀ ಮಂಜುನಾಥಾಯ ನಮಃ. ಈ ಅಂಗರೇಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಅಂಗರೇಕನಹಳ್ಳಿ ಗ್ರಾಮ ಒಂದು ಪಂಚಾಯಿತಿಯ ಕೇಂದ್ರ ಸ್ಥಾನ. ಇಲ್ಲಿ ಸುಮಾರು 12 ವರ್ಷಗಳಿಂದ ಶುದ್ಧ ಕುಡಿಯುವ ನೀರಿನ ಘಟಕದ ಒಂದು ಬೇಡಿಕೆ ಇತ್ತು. ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಲ್ಲೂ ಕೂಡ ಇವತ್ತು ಶುದ್ಧ ಕುಡಿಯುವ ನೀರಿನ ಘಟಕವನ್ನು 7-8 ವರ್ಷಗಳಲ್ಲಿ ಎಲ್ಲ ಗ್ರಾಮಗಳಲ್ಲೂ ತೆರೆದಿದ್ದಾರೆ. ಈ ಅಂಗರೇಕನಹಳ್ಳಿ ಜನತೆ ಶಾಪನೋ ಏನೋ ಅನ್ನೋದು ಗೊತ್ತಿಲ್ಲ. ಈ ಅಂಗರೇಕನಹಳ್ಳಿ ಗ್ರಾಮಕ್ಕೆ ಯಾವುದೇ ಒಂದು ಮೂಲಭೂತ ಸೌಲಭ್ಯ ಕೊಡಬೇಕಾದ್ರೂ ಕೂಡ ಹೋರಾಟದ ಮುಖಾಂತರ ಪಡೆದುಕೊಳ್ಳೋಂಥ ಒಂದು ಪರಿಸ್ಥಿತಿ ಇವತ್ತು ಈ ಒಂದು ಅಂಗರೇಕನಹಳ್ಳಿ ಗ್ರಾಮಕ್ಕೆ ಬಂದು ಒದಗಿದೆ ಅಂತ ನಾನು ಭಾವಿಸ್ತೇನೆ. ಕಾರಣ ಯಾಕಂತಂದರೆ ಈಗ 12 ವರ್ಷದಲ್ಲಿ ಅಂಗರೇಕನಹಳ್ಳಿ ಕೇಂದ್ರ ಸ್ಥಾನ ಗ್ರಾಮ ಪಂಚಾಯತಿ ಇದ್ಕೊಂಡು ಒಂದು ಸರ್ಕಾರಿ ಪ್ರೌಢಶಾಲೆ ಇದೆ, ಸರ್ಕಾರಿ ಪ್ರಾಥಮಿಕ ಶಾಲೆ ಇದೆ, ಸುಮಾರು 400ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಒಂದು 2000 ಜನ ಜನಸಂಖ್ಯೆ ಇರೋಂಥ ಗ್ರಾಮಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಫಂಡಮೆಂಟಲ್ ನೀಡ್ಸ್ ಇದು ಕುಡಿಯೋಂಥ ನೀರು. ಇಂಥ ಒಂದು ನೀರನ್ನು ಕೊಡೋಕ್ಕಾಗದಿರತಕ್ಕಂಥ ಯಾವುದೇ ಸರ್ಕಾರ ಇರ್ಬೋದು, ಅದು ಅವ್ರಿಗೆ ಒಂದು ನಾಚಿಕೆ ಆಗಬೇಕು ಅಂತ ನಾನು ಭಾವಿಸ್ತೇನೆ. ಇದೊಂದು ದುರದೃಷ್ಟಕರ. 12 ವರ್ಷದಿಂದ ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಏನು ಶಾಸಕರಿರ್ಬೋದು, ಸಂಸದರಿರ್ಬೋದು, ಯಾರೇ ಕೂಡ ಈ ಬಗ್ಗೆ ಗಮನ ಹರಿಸಿ ಈ ಒಂದು ಗ್ರಾಮಕ್ಕೆ ಮಾಡಿಲ್ಲ. ನಮಗೆ ಏನೋ ಒಂದು ದೇವರು ಶ್ರೀ ಮಂಜುನಾಥನ ವರ ಅಂತ ಅಂದ್ಕೊತೀನಿ. ನಾನು ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ನ ಒಂದು ಸದಸ್ಯನಾಗಿ ಒಂದು 3 ತಿಂಗಳಿಂದ ಸದಸ್ಯನಾಗಿ ಆಯ್ಕೆ ಆದೆ. ಸೊ ಅವ್ರ ಹತ್ರ ಮಾತಾಡಬೇಕಾದ್ರೆ ನಮ್ಮಲ್ಲಿ ಈ ಥರ ಒಂದು ಯೋಜನೆ ಇದೆ, ಶುದ್ಧಗಂಗಾ ಒಂದು ನೀರನ್ನು ಕೊಡುವಂಥ ವ್ಯವಸ್ಥೆ ಇದೆ ಅಂತೇಳಿ ಅಂದಿದ ತಕ್ಷಣ ನಾನು ಕಾರ್ಯಪ್ರವೃತ್ತನಾಗಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಜೊತೆ ಮಾತಾಡಿ ಇದನ್ನು ಯಾವ ರೀತಿ ಮಾಡಬೇಕು ಏನು ಅಂತ. ಇದಕ್ಕೆ ಜಾಗ ಬೇರೆ ಇರಲಿಲ್ಲ. ಇದು ನಮ್ಮದೇ ಸ್ವಂತ ಜಾಗದಲ್ಲಿ ಇಲ್ಲಿ ಒಂದು ಪಂಚಾಯತಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘಕ್ಕೆ ಒಂದು ಹೌಸ್ ಲಿಸ್ಟ್ ಮಾಡಿ ಅವ್ರಿಗೆ ಒಂದು ಸಹಕಾರದಲ್ಲಿ ಅವರ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಹಕಾರದಲ್ಲಿ ಗ್ರಾಮ ಪಂಚಾಯತಿ ಒಂದು ಅನುದಾನ ಬಳಸ್ಕೊಂಡು ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಇವತ್ತು ಅಂಗರೇಕನಹಳ್ಳಿ ಗ್ರಾಮಸ್ಥರಿಗೆ ಕೊಟ್ಟಿದ್ದೀವಿ. ಇದು ಅತ್ಯುನ್ನತವಾಗಿ ಕಾರ್ಯ ಮಾಡುವಂಥ ಒಂದು ಶುದ್ಧ ನೀರಿನ ಘಟಕ. ಇದು ಅಂದರೆ ಮಾಮೂಲಿ ಫಿಲ್ಟರ್ಸ್ಗೂ ಇದಕ್ಕೂ ಭಾಳ ವ್ಯತ್ಯಾಸ ಇದೆ. ಇದರಲ್ಲಿ ಭಾಳ ಪ್ಯೂರಿಫೈ ಆಗಿ ಬರ್ತದೆ ನೀರು. ಆಮೇಲೆ ಇದರ ನಿರ್ವಹಣೆ ಕೂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದವರೇ ಮಾಡ್ತಾರೆ. ಅತ್ಯುನ್ನತ ಮಟ್ಟದಲ್ಲಿ ಅವರು ಇದರ ಜವಾಬ್ದಾರಿ ವಹಿಸ್ತಾರೆ. ಈಗ ನೀವು ನೋಡ್ತಾ ಇದ್ದೀರಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಪ್ರತಿಯೊಂದು ಯೋಜನೆಗಳು ಕೂಡ ಇವತ್ತು ಬಡವರಿಗೆ ತಲುಪಿಸುವಂಥ ಒಂದು ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಶ್ರೀ ಮಂಜುನಾಥ ಹೆಗಡೆ ಅವರು ಇವತ್ತು ಈ ಒಂದು ಜನ ಇದನ್ನು ಎಲ್ಲರೂ ಕೂಡ ಈಗ ಕಳೆದ 7-8 ವರ್ಷಗಳಿಂದ ಪಕ್ಕದ ಗ್ರಾಮಗಳಿಗೆ ಹೋಗಿ ನೀರನ್ನು ತರ್ತಾಯಿದ್ರು. ಮನೆಯಲ್ಲಿ ತಾಯಂದಿರ ನೋವನ್ನು ಪಡ್ತಾಯಿದ್ರು. ಇವತ್ತು ಏನು ಅವ್ರ ನೋವು ನಾವು ಕೇಳೋಕ್ಕಾಗ್ತಿರ್ಲಿಲ್ಲ. ಪ್ರತಿಯೊಂದು ಚುನಾವಣೆಗಳು ಬಂದಾಗೂ ನಾವು ಹೋದಾಗ ಏನಪ್ಪ ನಿಮ್ಮ ಕೈಲಿ ಒಂದು ವಾಟರ್ ಫಿಲ್ಟರ್ ಮಾಡೋಕ್ಕಾಗಲಿಲ್ವಲ್ಲ ಅಂತ ಒಂದು ಬೈಕೆ ವ್ಯಕ್ತಪಡಿಸ್ತಾಯಿದ್ರು. ಇವತ್ತು ನಾವು ಅದನ್ನು ಮಾಡಿದ್ದೇವೆ.
ಇನ್ನು ಅಂಗರೇಕನಹಳ್ಳಿ ಗ್ರಾಮಸ್ಥರು ಶುದ್ಧ ಕುಡಿಯುವ ನೀರಿಗಾಗಿ 12 ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ರು. ಆದರೆ ಯಾವುದೇ ಪ್ರಯೋಜನವಾಗದೆ ಇದೀಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಜೊತೆ ಗ್ರಾಮಸ್ಥರು ಕೈ ಜೋಡಿಸಿ ಕಾಂಗ್ರೆಸ್ ಮುಖಂಡ ರವಿಕುಮಾರ್ ಸ್ಥಳವನ್ನ ದಾನವಾಗಿ ನೀಡಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸಿಕೊಟ್ಟಿದ್ದಾರೆ. 20 ಲೀಟರ್ ಕ್ಯಾನ್ ನೀರಿಗೆ 5 ರೂಪಾಯಿ ಅಂತ ಪಡೆದು ಕುಡಿಯುವ ನೀರು ಪಡೆದು ದಶಕದ ಕನಸು ನನಸು ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಖುಷಿಪಟ್ಟಿದ್ದಾರೆ. ಅಂಗರೇಕನಹಳ್ಳಿ ನಮಗಿದು ಒಂದು 15-20 ವರ್ಷದಿಂದನೂ ಬೇಡಿಕೆ ಇತ್ತು. ಇಲ್ಲಿ ಅಂತ ಇದು ನೀರು ಫಿಲ್ಟರ್ ನೀರು ಆಗಲೇಬೇಕಂತೇಳಿ ನಾವು ಸುಮಾರು ಶಿಲ್ಘಾಟ್ ತಾಲೂಕು ಅಲ್ಲಿಗೆಲ್ಲ ಹೋಗಿ ನೀರು ತೊಗೊಂಬಂದಿದ್ವಿ. ಇಲ್ಲಿ ಕಣಗನಹಳ್ಳಿಗೆ ಮತ್ತು ಮಾರೇಗನಹಳ್ಳಿಗೆಲ್ಲ ಹೋಗ್ತಾಯಿದ್ದೀವಿ. ಕರೆಂಟ್ ಇಲ್ಲ, ಇನ್ನೊಂದು ಪ್ರಾಬ್ಲಮ್ ಆದಾಗ ಶಿಲ್ಘಾಟ್ ತಾಲೂಕು ಹೋಗಿ ನೀರು ತಂದಿದ್ದೀವಿ. ಈಗ ನಮಗೆ ಭಾರಿ ಖುಷಿ ಆಗುತ್ತೆ ನಮ್ಮೂರಲ್ಲಿ ಶುದ್ಧ ನೀರಿನ ಘಟಕ ಆಗಿರೋದು. 15 ವರ್ಷದಿಂದನೂ ಅಲ್ದಿದ್ದಾರೆ. ಈಗ ಕೆರೆಗಳಿಗೆ ನೀರು ಬಂತಲ್ಲ, ಬಂದ ಮೇಲೆ ಬೋರ್ವೆಲ್ಗಳನ್ನು ಅದೇ ನೀರೇ ಎಲ್ಲ ಒಂಥರ ಸ್ಮೆಲ್ಲು ನೀರು ಕುಡಿಲಿಕ್ಕೆ. ಹಂಗಾಗಿ ನಾವು ಜಾಸ್ತಿ ಪರದಾಡಿದ್ವಿ ಶುದ್ಧ ನೀರಿನ ಘಟಕ್ಕೆ. ಈಗ ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದ ರವಿಕುಮಾರ್ ಅಣ್ಣವ್ರ ಕಡೆಯಿಂದ ಮತ್ತು ಇವರು ಧರ್ಮಸ್ಥಳ ಸಂಘದ ವತಿಯಿಂದ ಅವರೆಲ್ಲ ಪಾಪ ಇವರೆಲ್ಲ ನಮ್ಮ ರಾಘವೇಂದ್ರ ಇವರೆಲ್ಲ ಚೆನ್ನಾಗಿ ಓಡಾಡಿ ಇದನ್ನು ತಂದು ಮಾಡಿಸಿದ್ದಾರೆ. ಇವತ್ತು ಸುಮಾರು ಇಲ್ಲಿ 290 ಕುಟುಂಬಗಳಿಗೆ ಅನುಕೂಲ ಆಯಿತು. ನಮ್ಮೂರಿಗೆ ಮಾತ್ರ ಹೇಳ್ತಾ ಇದ್ದೀನಿ ನಾನು. ಇನ್ನು ಈ ಸುತ್ತಮುತ್ತಲ ಊರಿಗೆಲ್ಲ ಅಂದರೆ ಮಜರಾಯಿ ಬೇರೆ ಚಿನ್ನಳ್ಳಿ ಇದೆಯಲ್ಲ, ಹಂಗಾಗಿ 500 ಕುಟುಂಬ ಮೇಲೆ ಒಂದು ಇದಾಯಿತು. ನಮ್ಮದು ಹೆಡ್ ಕ್ವಾರ್ಟರ್ ಬೇರೆ ಇಲ್ಲಿ ಗ್ರಾಮ ಪಂಚಾಯತಿ. ಭಾರಿ ಖುಷಿ ಆಗುತ್ತೆ ನಮಗೆ, ಹೇಳ್ಕೊಳಕ್ಕೆ ಒಂದು ಹೆಮ್ಮೆ. ಒಟ್ಟಾರೆ ಅಂಗರೇಕನಹಳ್ಳಿ ಗ್ರಾಮದ ಜನರ ಶುದ್ಧ ಕುಡಿಯುವ ನೀರಿಗಾಗಿ ಪಕ್ಕದೂರುಗಳಿಗೆ ಹೋಗಬೇಕಾಗಿತ್ತು. ಆದರೆ ಧರ್ಮಸ್ಥಳ ಸಂಘ ಮತ್ತು ಗ್ರಾಮ ಪಂಚಾಯಿತಿ ಹಾಗೂ ಕಾಂಗ್ರೆಸ್ ಮುಖಂಡ ರವಿಕುಮಾರ್ ಸಹಕಾರದಿಂದ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಗೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಕಾರಣವಾಗ್ತಾ ಇದೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಲ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲಾ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್
ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್, ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜೆತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 2025ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ನರ್ಸರಿಯಿಂದ 9ನೇ ತರಗತಿವರೆಗೆ ICSE ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಈ ಬಾರಿ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರೋತ್ಸಾಹಕ್ಕಾಗಿ ಬ್ರೈಟ್ ಸ್ಕಾಲರ್ಶಿಪ್ ಅನ್ನು ಪರಿಚಯಿಸುತ್ತಿದೆ. 3ರಿಂದ 7ನೇ ತರಗತಿವರೆಗೆ ನಡೆಯುವ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ 75% ಅಂಕ ಪಡೆದವರಿಗೆ 25%, 80% ಅಂಕ ಪಡೆದವರಿಗೆ 40%, 85% ಅಂಕ ಪಡೆದವರಿಗೆ 50%, 90% ಅಂಕ ಪಡೆದವರಿಗೆ 60%, 95% ಅಂಕ ಪಡೆದವರಿಗೆ 75% ಟ್ಯೂಷನ್ ಫೀಸ್ನಲ್ಲಿ ರಿಯಾಯಿತಿ ಇರುತ್ತದೆ. ಅಲ್ಲದೆ 100% ಫಲಿತಾಂಶ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡಲಾಗುವುದು. ಪರೀಕ್ಷೆಯ ಸಮಯ ಪ್ರತಿ ಶನಿವಾರ 10:30ರಿಂದ 1 ಗಂಟೆಯವರೆಗೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 6364614657, 6364614660. ವಿಶೇಷ ಸೂಚನೆ, MMTV ವೀಕ್ಷಕರಿಗೆ ಬಂಪರ್ ಆಫರ್, ವಿಶೇಷ ರಿಯಾಯಿತಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449823177. At Ananta, we believe education is more than just books and buildings. Yes, we offer world-class infrastructure, state-of-the-art labs, digital classrooms, reliable transport, and a modern canteen. But what truly defines us is our commitment to shaping futures. And when it comes to coaching for G and NEET, we don't just promise excellence, we partner with the best to deliver it. We are proud to have Alan, India's most trusted name in competitive exam coaching, as our academic partner. With over 36 years of proven expertise, Alan has guided lakhs of students to top ranks in IITs, AIIMS, and government medical colleges across India. At Ananta, together with Alan's expertise, your child will benefit from expert faculty from Ananta, top study material and online test series with national level benchmarking by Alan, personalized learning paths with advanced progress tracking, technology-powered classrooms designed for active engagement and the same academic rigor that has produced national toppers year after year, because at Ananta, your child's success isn't just a goal, it's our purpose. Choose PUC at Ananta in collaboration with Alan's legacy of excellence and give your child the competitive edge they truly deserve. Ananta,
where learning meets limitless possibilities. ಕಾಂಗ್ರೆಸ್ ಪಕ್ಷದಲ್ಲಿ ಸದಸ್ಯರಾಗಿರುವವರು ತರುವ ಅನುದಾನಕ್ಕಿಂತಲೂ ಹೆಚ್ಚಾಗಿ ಅನುದಾನ ತಂದು ಕೆಲಸ ಮಾಡುತ್ತಿದ್ದೇನೆ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಹೇಳಿದರು. ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿ ಗೆದರೆ ಗ್ರಾಮದಲ್ಲಿ ಗುರುವಾರದಂದು ಬೆಂಗಳೂರು ಹಿಂದೂಪುರ ರಸ್ತೆಯಿಂದ ವಿದ್ರಾಶ್ವತ್ಥ ಕೋಟಾಲ್ದಿನ್ನೆ ಅಲ್ಲಿಪುರ ರಸ್ತೆ ಸರಪಳಿ 26 ಕಿಲೋಮೀಟರ್ನಿಂದ 34.60 ಕಿಲೋಮೀಟರ್ವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಮಾತನಾಡಿದರು. ಈ ರಸ್ತೆ ಹೊಸೂರು, ಹಳೆ ಉಪ್ಪಾರಳ್ಳಿ, ಬಂದರಹಳ್ಳಿ, ಗೆದ್ರೆ, ಕಾಮಗಾನಹಳ್ಳಿ, ಕೊಂಡಾಪುರ, ಅಲ್ಲಿಪುರದಂತಹ ದೊಡ್ಡ ಹಳ್ಳಿಗಳ ಜನರು ಓಡಾಟ ಮಾಡುತ್ತಿದ್ದ ರಸ್ತೆಯನ್ನು ಇದುವರೆಗೂ ಅಭಿವೃದ್ಧಿ ಮಾಡದೇ ಇರುವುದು ಶೋಭೆಯಲ್ಲ. ಅಧಿಕಾರಿಗಳು ಜನರಿಗೆ ನಿಯತ್ತಾಗಿರಬೇಕು, ನಂತರ ರಾಜಕಾರಣಿಗಳಿಗೆ ನಿಯತ್ತಾಗಿರಬೇಕು. ಈ ರಸ್ತೆ ವಿಚಾರವಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೂ ಹೋಗಿ ಒತ್ತಡ ತಂದು ಕೆಲಸ ಮಾಡಿಸಿದ್ದೇನೆ ಎಂದರು. ನಾನು ಈ ಒಂದು ರಸ್ತೆಗೆ ಎಲ್ಲಿವರೆಗೂ ಹೋಗಿದ್ದೆ ಅಂದರೆ ಸೆಕ್ರೆಟರಿವರೆಗೂ ಹೋಗಿ ಗಲಾಟೆ ಮಾಡಿದ್ದೀನಿ. ಆ ಫೋಟೋಗಳು ತಗೊಂಡೋಗ್ಬಿಟ್ಟು ಮಳೆಗಾಲದಲ್ಲಿ ಬಿದ್ದಿರೋದೆಲ್ಲ ಫೋಟೋಗಳು ತಗೊಂಡೋಗಿ ಚರಂಡಿ ಥರ ಆಗಿದೆ ಇಂಥ ರಸ್ತೆನ ಇದೇನು ಮಾಡ್ತಾ ಇದ್ದೀರಿ ಅಂತ ಅಂದ್ಬಿಟ್ಟು ಸೆಕ್ರೆಟರಿ ಗಲಾಟೆ ಮಾಡಿ, ಚೀಫ್ ಇಂಜಿನಿಯರ್ ಗಲಾಟೆ ಮಾಡಿ ಈ ರೋಡನ್ನ ಇಷ್ಟು ಬೇಗ ಬರೋಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಅದರಲ್ಲಿ 10 ಕೋಟಿ ಅಷ್ಟೇ ಅಲ್ಲ, ಇನ್ನೂ ಒಂದು 2.5 ಕೋಟಿ ಬರ್ತದೆ. ಅವ್ರು ಹೇಳಿದ್ದಾರೆ ಕೆಲಸ ಮಾಡಿಸಿ ನಾನು ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಚೀಫ್ ಇಂಜಿನಿಯರು ಏನೇ ಕೆಲಸ ಇದ್ರು ಮಾಡಿಸಿ ಅಡಿಷನಲ್ ನನಗೆ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸುಮಾರು 12.5 ಕೋಟಿ 13 ಕೋಟಿ ಹೆಚ್ಚು 12.5 ಕೋಟಿ ವರ್ಕ್ ಆಗ್ತಿದೆ. ಇಂಥ ವರ್ಕನ್ನು ಇವತ್ತ ಭೂಮಿ ಪೂಜೆ ಮಾಡಿದ್ದೀವಿ. ಅದರಲ್ಲೂ ಕೂಡ ಒಳ್ಳೆ ನಮ್ಮ ಕಾಂಟ್ರಾಕ್ಟರ್ ನಮಗೆ ಆದಂಥ ದೇವರಾಜ್ ಅವರು ಮಾಡ್ತಾರೆ. ಅವ್ರೊಂದು ಕೆಲಸ ಹಿಡಿದ್ರೆ ಯಾವತ್ತೂ ಕೂಡ ಶೀಘ್ರಗತಿಯಲ್ಲಿ ಉತ್ತಮವಾಗಿ ಕೆಲಸ ನಿರ್ವಹಿಸುವಂಥ ಒಂದು ಹೆಸರು ಪಡೆದಿರುವಂಥವ್ರು. ಅದಕ್ಕೋಸ್ಕರ ಅವರು ತಗೊಂಡ್ರೆ ಧೈರ್ಯವಾಗಿ ನಿಮ್ಮ ಮುಂದೆ ಬಂದು ಇಮಿಡಿಯೇಟ್ ಆಗಿ ಕೆಲಸ ತಗೋತಾರೆ. ಅವ್ರು ಹೇಳಿದರು ನಾನು ಕೆಲ್ಸಕ್ಕೆ ಬರಬೇಕಾದ್ರೆ ಸುಮ್ಮನೆ ಬಂದು ಭೂಮಿ ಪೂಜೆ ಮಾಡಿ ಇನ್ನು 15 ದಿವಸಕ್ಕೆ ಬರೋದು, ತಿಂಗಳಿಗೆ ಬರೋದು, ಆ ಕೆಲಸ ಮಾಡಲ್ಲ ಅಣ್ಣ. ನಾನು ಕೆಲಸ ಮಾಡಬೇಕಾದ್ರೆ ಮಿಷನರಿ ಎಲ್ಲ ತಗೊಂಬಂದು JCP ಎಲ್ಲ ತಗೊಂಬಂದು ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಪೂಜೆ ಮಾಡಿದ ತಕ್ಷಣ ಏನೋ ಯಾವುದೋ ಒಂದು ಜಂಗಲ್ ಕ್ಲೀನ್ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಮಾಡ್ಕೊಂಡು ಇಮಿಡಿಯೇಟ್ ವರ್ಕ್ ನಾನು ತಗೋತೀನಿ. ಯುವ ಮುಖಂಡ ಕುರುಡಿ ರಾಕೇಶ್ ಮಾತನಾಡಿ, ನಮ್ಮ ಶಾಸಕರು ಸರ್ವರಿಗೂ ಸಮಪಾಲು ಎಂಬಂತೆ ಎಲ್ಲಾ ಜನಾಂಗದವರನ್ನು ಯಾವುದೇ ಭೇದ ಭಾವ ಮಾಡದೆ ಎಲ್ಲರಿಗೂ ಕೆಲಸ ಕಾರ್ಯಗಳನ್ನು ಮಾಡಿಕೊಡುತ್ತಾರೆ ಎಂದರು. ಗ್ರಾಮಸ್ಥರೇ, ಅಧಿಕಾರಿ ವರ್ಗದವರೇ, ಮಾಧ್ಯಮ ಮಿತ್ರರೇ, ಸರ್ವರಿಗೂ ಸಮಪಾಲು ಅಂತ ನಮ್ಮ ನೆಚ್ಚಿನ ಶಾಸಕರು ಗೌರಿಬಿದನೂರು ತಾಲೂಕು ಕಾಲಿದ್ದಾಗಿಂದನೂ ಇವತ್ತಿನವರೆಗೂ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊತ ಬಂದಿದ್ದಾರೆ. ಯಾವುದೇ ಒಂದು ವರ್ಗದ ಯಾವುದೇ ಒಂದು ಜನ ಅಲ್ಲಿ ಅವರು ಆ ಪಾರ್ಟಿ ಈ ಪಾರ್ಟಿ ಅಂತ ಇವತ್ತವರೆಗೂ ಯಾರನ್ನೂ ಭೇದ ಭಾವ ಮಾಡಿಲ್ಲ. ಯಾರೋ ಆಪೋಸಿಟ್ ಪಾರ್ಟಿ ಹೋಗಿ ಕೂಡ ಅವ್ರ ಕೆಲಸನ ಮಾಡಿಕೊಟ್ಟಿದ್ದಾರೆ. ಇವತ್ತು ಈ ಒಂದು ದೊಡ್ಡ ಒಂದು ರಸ್ತೆ ಕಾಮಗಾರಿಯನ್ನ ಸುಮಾರು ವರ್ಷಗಳಿಂದ ಎಲ್ಲ ನಮ್ಮ ಬಣ್ಣದವ್ರು ಹೇಳ್ತಾ ಇದ್ರು. ಸುಮಾರು ವರ್ಷಗಳಿಂದಾನೇ ಆಗದಿರೋ ಕೆಲಸನ ಬರೀ 2 ವರ್ಷದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಅದು ನಿಜವಾಗ್ಲೂ ತುಂಬಾ ಖುಷಿ ಕೊಡುವಂತ ಕೆಲಸ. ಕಾರ್ಯಕ್ರಮದಲ್ಲಿ ಗೆದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಕುಮಾರ್ ರೆಡ್ಡಿ, ಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ನಾಗರಾಜ್ ಮತ್ತು ಕೆಎಚ್ಪಿ ಮುಖಂಡರಾದ ಬೊಮ್ಮಣ್ಣ, ತರಿದಾಳು ಚಿಕ್ಕಣ್ಣ, ಲಕ್ಷ್ಮಣರಾವ್, ರಾಕೇಶ್, ಲಕ್ಷ್ಮೀ ನರಸಮ್ಮ, ಚಂದ್ರಶೇಖರ್ ಮತ್ತಿತರರು ಭಾಗವಹಿಸಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಮುಸ್ಲಿಂ ಸಮುದಾಯದ ಪವಿತ್ರ ಹಬ್ಬ ರಂಜಾನ್ ಹಬ್ಬದ ಪ್ರಯುಕ್ತ ಕಾಂಗ್ರೆಸ್ ಮುಖಂಡನಿಂದ 500ಕ್ಕೂ ಹೆಚ್ಚು ಮುಸ್ಲಿಂ ಬಾಂಧವರಿಗೆ ಇಫ್ತಿಯಾರ್ ಕೂಟ ಆಯೋಜನೆ ಮಾಡಲಾಗಿತ್ತು. ಈ ಕುರಿತು ಒಂದು ವರದಿ. ಕಂದವಾರ ಗ್ರಾಮದ ಕಾಂಗ್ರೆಸ್ ಯುವ ಮುಖಂಡ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ಅಪ್ಪಟ ಅಭಿಮಾನಿ ನರೇಶ್ ರಂಜಾನ್ ಹಬ್ಬದ ಪ್ರಯುಕ್ತ ಇಫ್ತಿಯಾರ್ ಕೂಟ ಆಯೋಜನೆ ಮಾಡಿದ್ದರು. ರಂಜಾನ್ ಹಬ್ಬದಲ್ಲಿ ಮುಸ್ಲಿಂ ಸಮುದಾಯದವರು ಶ್ರದ್ಧಾ ಭಕ್ತಿಯಿಂದ ಬೆಳಗ್ಗೆಯಿಂದಲೇ ಉಪವಾಸದಲ್ಲಿ ಇದ್ದು ಸಂಜೆ ಹೊತ್ತಿಗೆ ಉಪವಾಸ ಬಿಟ್ಟು ಉಪಹಾರ ಸವಿಯುತ್ತಾರೆ. ಯುವ ಕಾಂಗ್ರೆಸ್ ಮುಖಂಡ ಕಂದವಾರ ನರೇಶ್ ಅವರು ರಂಜಾನ್ ಹಬ್ಬದ ಅಂಗವಾಗಿ 500ಕ್ಕೂ ಹೆಚ್ಚು ಮುಸ್ಲಿಂ ಸಮುದಾಯದವರಿಗೆ ಇಫ್ತಿಯಾರ್ ಕೂಟವನ್ನ ಕಂದವಾರ ಗ್ರಾಮದಲ್ಲಿ ವ್ಯವಸ್ಥೆ ಮಾಡಿದ್ದರು. ಬಾಯಿ ಚಪ್ಪರಿಸುವ ಮಟನ್ ಬಿರಿಯಾನಿ ಮತ್ತು ಚಿಕನ್ ಮಸಾಲೆಯ ಊಟದ ವ್ಯವಸ್ಥೆ ಮಾಡಿದ್ದು ಸ್ವತಃ ನರೇಶ್ ಅವರೇ ಊಟ ಬಡಿಸಿ ಜೊತೆಯಲ್ಲಿ ಊಟ ಸವಿಯುವ ಮೂಲಕ ಎಲ್ಲಾ ಜಾತಿ ಧರ್ಮ ಒಂದೇ ಎಂದು ಸಾರಿದ್ದಾರೆ.
ತ್ಯಾಗ ಮತ್ತು ಬಲಿದಾನದ ಸಂಕೇತ ರಂಜಾನ್ ಹಬ್ಬ. ನಾವು ನಮ್ಮ ಕಂದವಾರದ ಗ್ರಾಮದಲ್ಲಿ ಇದಕ್ಕೆ ಮುಂಚೆಯಿಂದನೂ ಅಷ್ಟೇ ಎಲ್ಲ ಮುಸಲ್ಮಾನ್ ಬಾಂಧವರು ಎಲ್ಲ ಜನಾಂಗದವ್ರ ಜೊತೆನೂ ಅಣ್ಣ ತಮ್ಮಂದ್ರ ಥರ ಇರಬೇಕು ಅಂಥೇಳಿ ನಮ್ಮ ಕಂದವಾರದ ಹಿರಿಯರು ಕಲಿಸ್ಕೊಟ್ಟಿದ್ದಾರೆ. ಏನು ಇವತ್ತು ಪುರುಷ ಆಗ್ಬೋದು, ಬಾಬಾಗಳು ಮಾಡೋದಾಗ್ಬೋದು, ಆವತ್ತಿಂದನೂ ನಾವೊಂದು 20 ವರ್ಷದಿಂದನೂ ಅವ್ರ ಜೊತೆಯಲ್ಲಿ ಇದ್ದೀವಿ. ಅದೇ ರೀತಿಯಾಗಿ ಆ ಭಗವಂತನು ನಮಗೂ ಶಕ್ತಿ ಬೆಳೆಸ್ತಾ ನಾವು ಇನ್ನೊಂದು ಹೆಜ್ಜೆ ಮುಂದೆಗಡೆ ಇಡಬೇಕು ಅಂತೇಳಿ ಯೋಚನೆ ಮಾಡಿ ಈ ಒಂದು ರಂಜಾನ್ ಹಬ್ಬಕ್ಕೆ ಒಂದು ಇಫ್ತಿಯಾರ್ ಕೂಟನ ಆಯೋಜನೆ ಮಾಡಬೇಕು ಅಂತೇಳಿ ಅಂದ್ಕೊಂಡು ಆ ಭಗವಂತನ ನಮಗೆ ಏನು ಇವತ್ತು ಕೊಟ್ಟಿದ್ದಾನೆ ನಮ್ಮ ಶಕ್ತಿಯಲ್ಲಿ ಇನ್ನೂ ಒಂದಷ್ಟು ಜನಕ್ಕೆ ಒಂದು ಊಟದ ವ್ಯವಸ್ಥೆನ ಮಾಡಬೇಕು ಅಂತೇಳಿ ಅಂದ್ಕೊಂಡು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡ್ರಿ. ಇವತ್ತೊಂದು ನಾವೊಂದು 400ರಿಂದ 500 ಜನಕ್ಕೆ ಊಟನ ವ್ಯವಸ್ಥೆ ಮಾಡಿದ್ದೀವಿ. ಇಡೀ ಕಂದವಾರದ ಗ್ರಾಮದ ಏನು ಮುಸಲ್ಮಾನ್ ಬಾಂಧವರು ಹಾಗೂ ಚಿಕ್ಕಬಳ್ಳಾಪುರದ ಮುಸಲ್ಮಾನ್ ಬಾಂಧವರು ಸ್ನೇಹಿತರುಗಳು ಯಾರ್ಯಾರಿದ್ದಾರೆ ಎಲ್ಲರಿಗೂ ಹೇಳಿ ಇವತ್ತು ಎಲ್ಲರೂ ಊಟಕ್ಕೆ ಬಂದಿರತಕ್ಕಂಥದ್ದು ನಡೆದಿರುತ್ತೆ. ಅವರಿಗೆ ಶ್ರೇಷ್ಠವಾದ ಬಿರಿಯಾನಿ ಹಾಗೂ ಇತರೆ ತಿನಿಸುಗಳನ್ನ ಇವತ್ತು ನಾವು ಆಯೋಜನೆ ಮಾಡಿರ್ತೀವಿ. ಯಾವ ರೀತಿ ಭಾಗಿಯಾದರೂ ಖುಷಿ ಪಟ್ಟಿದ್ದಾರೆ? ಎಲ್ಲರೂ ಊರೆಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಇವತ್ತು ಭಾಗಿಯಾಗಿದ್ದಾರೆ. ನಮ್ಮ ಕಂದವಾರದ ನಗರಸಭೆ ಸದಸ್ಯರಾಗಿರ್ತಕ್ಕಂಥ ದೀಪಿ ಅಣ್ಣ ಅವರು, ಇಲ್ಲಿ ನೆರೆದಿರ್ತಕ್ಕಂಥ ಕಂದವಾರದ ಎಲ್ಲ ಮುಸಲ್ಮಾನ್ ಮುಖಂಡರು ಎಲ್ಲರ ಒಂದು ಸಹಯೋಗದಿಂದ ಈ ಒಂದು ಕಾರ್ಯಕ್ರಮ ಮನಸ್ಸಿಗೆ ತೃಪ್ತಿ ಕೊಟ್ಟಿದೆ. ಹಾಗೂ ನನ್ನ ಸ್ಫೂರ್ತಿ ಏನು ನಮ್ಮ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರು ಏನು ಬಡವ ಜನರ ಪರವಾಗಿ ಇವತ್ತು ನಿಂತಿದ್ದಾರೆ, ಅದರಲ್ಲೂ ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಮುಸಲ್ಮಾನರ ಪರವಾಗಿ ಏನು ಇವತ್ತು ಅವರು ನಾನು ಇದ್ದೇನೆ ಅಂಥೇಳಿ ಇವತ್ತು ಇಡೀ ಚಿಕ್ಕಬಳ್ಳಾಪುರ ಮತ್ತು ಇಡೀ ರಾಜ್ಯಕ್ಕೆ ಇವತ್ತು ಸಾರಿ ಹೇಳ್ತಾ ಇದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಇನ್ನೂ ಒಂದಷ್ಟು ಒಳ್ಳೆಯ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಬಡವರ ಪರವಾಗಿ ಮಾಡಬೇಕಂತ ನಾವು ಅಂದ್ಕೊಂಡಿದ್ದೇವೆ. ಮೊದಲನೇದಾಗಿ ಅವರಿಗೆ ಮುಸ್ಲಿಂ ಬಾಂಧವರ ಪರವಾಗಿ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಮೊದಲನೇ ಬಾರಿಗೆ ಈ ಸಲ ಮಾಡಿದ್ದಾರೆ. ಇದೇ ಥರ ಪ್ರತಿ ವರ್ಷ ಮಾಡಬೇಕಂತ ಅವರಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವಿಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಒಂದಾಗಿ ಎಲ್ಲ ಇದರಲ್ಲಿ ನಾವು ಒಂದಾಗಿ ಇದ್ದೀವಿ. ಇದೇ ಥರ ಮುಂದೆ ಹೊರಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ರೀತಿ ಮೊದಲೇ ಬಾರಿ ಆಯೋಜನೆ ಮಾಡಿದ್ದಾರೆ, ಸೊ ಮಹಿಳೆಯರೆಲ್ಲ ಬಂದು ಭಾಗಿಯಾಗಿದ್ದಾರೆ. ಸೊ ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಆಗುತ್ತೆ ಸರ್. ಯಾಕಂದರೆ ಇದು ಎಲ್ಲ ಕಡೆ ನೋಡೋಕ್ಕೆ ಬರಲ್ಲ. ಇದು ವಿಶೇಷವಾಗಿ ಈಗಿರುವಂಥ ದಿನಗಳಲ್ಲಿ ನಮ್ಮಲ್ಲಿರೋವಂಥ ಪ್ರೀತಿಗೋಸ್ಕರ ಇವರೆಲ್ಲ ಇಷ್ಟೆಲ್ಲ ಮಾಡಿದ್ದಾರೆ. ಇದು ಮುಂದುವರಿಲಿ, ದೇವರು ಅವ್ರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ, ಚೆನ್ನಾಗಿ ಇದೇ ಥರ ಅವರು ಜನರ ಪರವಾಗಿ ಕೆಲಸ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸೊ ಹಿಂದೂ ಮುಸ್ಲಿಮ್ಸ್ ಅಂದರೆ ಜಗಳ ಅದು ಇದು ಅಂತಲೇ ಎಲ್ಲ ನಿಲ್ಲಿಸ್ತಾರೆ. ಸೊ ಇವ್ರು ನೋಡಿದ್ರೆ ವಿಭಿನ್ನವಾಗಿದ್ದಾರೆ. ಸರ್ ಇದು ಒಂದು ಉದಾಹರಣೆ, ಇದು ಒಂದು ಉದಾಹರಣೆ. ಅಂಥದ್ದೇನು ಇವತ್ತವರೆಗೂ ಇಲ್ಲಿ ಆಗಿಲ್ಲ, ಆಗೋದು ಇಲ್ಲ ಅಂತ ನಾನು ಮನವರಿಸ್ತಾ ಇದ್ದೀನಿ. ಯಾಕಂದರೆ ಮೊದಲಿಂದನೂ ಇಲ್ಲಿ ಎಲ್ಲ ಕಾರ್ಯಕ್ರಮನೂ ಜೊತೆಯಲ್ಲಿ ಸೇರಿ ಮಾಡೋದು. ಇಲ್ಲಿ ಯಾವುದೇ ಥರ ಹಿಂದೂ ಮುಸ್ಲಿಂ ಅನ್ನೋದು ಭೇದ ಭಾವ ಏನೂ ಇಲ್ಲ. ಸೊ ಇದೇ ಥರ ಮುಂದೆ ಬರುತ್ತೆ ಸರ್. ಸಂಜೆ 6 ಗಂಟೆಯ ನಂತರ ಮಸೀದಿಗಳಲ್ಲಿ ನಮಾಜ್ ಮುಗಿಸಿಕೊಂಡು ಉಪವಾಸ ತ್ಯಜಿಸಿ ನೂರಾರು ಮುಸ್ಲಿಂ ಬಾಂಧವರು ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾಗಿ ಹಿಂದೂ ಮುಸ್ಲಿಮರು ಒಂದೇ ಎಂದು ಸಾರಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಜಿಲ್ಲಾಡಳಿತ ಭವನ ಆವರಣದಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕೆ ಅಸ್ತು. ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಸಚಿವ ಸುಧಾಕರ್ ಶ್ರಮ. ಹರ್ಷ ವ್ಯಕ್ತಪಡಿಸಿದ ದಲಿತ ಮುಖಂಡರು. ರಾಷ್ಟ್ರೀಕೃತ ಬ್ಯಾಂಕ್ನಿಂದ ಗ್ರಾಹಕರಿಗೆ ವಂಚನೆ. ಬ್ಯಾಂಕ್ ಸಿಬ್ಬಂದಿಯಿಂದಲೇ ಸುಮಾರು 2.5 ಕೋಟಿ ನಗದು ಚಿನ್ನಾಭರಣ ಕಳವು. ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಡ್ಡ ಮತದಾನ. 6 ಸದಸ್ಯರಿಗೆ ಕಾಂಗ್ರೆಸ್ ಪಕ್ಷ ವಿಪ್ ಜಾರಿ. 7 ದಿನಗಳ ಕಾಲ ತಡೆಯಾಜ್ಞೆ ನೀಡಿ ತಾತ್ಕಾಲಿಕ ರಿಲೀಫ್ ಕೊಟ್ಟ ನ್ಯಾಯಾಲಯ. ನಕಾಶೆಯಲ್ಲಿರುವ ಬಂಡಿದಾರಿ ಗುರುತಿಸಿ ಕೃಷಿ ಜಮೀನುಗಳಿಗೆ ರಸ್ತೆ ಕಲ್ಪಿಸುವಂತೆ ಸರ್ಕಾರ ಆದೇಶ. ಒತ್ತುವರಿ ತೆರವಿಗೆ ಹೊಸಹುಡ್ಡೆ ಗ್ರಾಮದ ಕೆಲ ಒತ್ತುವರಿದಾರರಿಂದ ಅಡ್ಡಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.
ನ್ಯೂಸ್.